ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. Dear trainees, welcomes you all for today classes. Today we'll discuss another topic, that is reamers and reamers. ಈ ತರಗತಿಯಲ್ಲಿ ಮಕ್ಕಳೇ ರೀಮರ್ಸ್ ಮತ್ತೆ ರೀಮಿಂಗ್ ಬಗ್ಗೆ ನಾವು ತಿಳಿದುಕೊಳ್ಳೋಣ. At the end of this lesson you shall be able to state the reamers and its uses. ರೀಮರ್ಸ್ ಅಂದ್ರೆ ಏನು, ಅದರ ಉಪಯೋಗಗಳೇನು, ಅಡ್ವಾಂಟೇಜಸ್, ರೀಮಿಂಗ್ ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಿದೆ, ಡಿಸ್ಟಿಂಗ್ವಿಶ್ ಬಿಟ್ವೀನ್ ಹ್ಯಾಂಡ್ ಅಂಡ್ ಮೆಷಿನ್ ರೀಮಿಂಗ್, ಹ್ಯಾಂಡ್ ರೀಮಿಂಗ್ ಮೆಷಿನ್ ರೀಮಿಂಗ್ ಬಗ್ಗೆ ವ್ಯತ್ಯಾಸಗಳು, ಮತ್ತೆ ಪಾರ್ಟ್ಸ್ ಆಫ್ ದಿ ರೀಮರ್, ಹ್ಯಾಂಡ್ ರೀಮರ್ಸ್ ಫೀಚರ್ಸ್ ಏನಿದೆ, ಟೈಪ್ಸ್ ಆಫ್ ಹ್ಯಾಂಡ್ ರೀಮರ್ಸ್, ಅದರಲ್ಲಿ ಸ್ಟ್ರೈಟ್ ಫ್ಲೂಟೆಡ್ ಎಲಿಕಲ್ ಫ್ಲೂಟೆಡ್ ರೀಮರ್ಸ್ ಅನ್ನ ವ್ಯತ್ಯಾಸಗಳೇನು, ನೇಮ್ ದ ಮೆಟೀರಿಯಲ್ಸ್ ಫ್ರಮ್ ವಿಚ್ ರೀಮರ್ಸ್ ಆರ್ ಮೇಡ್ ಅಂಡ್ ಸ್ಪೆಸಿಫೈ ದ ರೀಮರ್ಸ್, ರೀಮರ್ಸ್ ಅನ್ನ ಯಾವ ಮೆಟೀರಿಯಲ್ ಮಾಡಿರ್ತಾರೆ ಹಾಗೂ ರೀಮರ್ಸ್ ಅನ್ನ ಹೇಗೆ ಸ್ಪೆಸಿಫೈ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಮತ್ತೆ ರೀಮ್ಡ್ ಹೋಲ್ ಸೈಜ್ ಅನ್ನ ಕಂಡುಹಿಡಿಬೇಕಲ್ಲ, ಈ ರೀಮ್ಡ್ ಹೋಲ್ ಸೈಜ್ ಅನ್ನ ಯಾವ ರೀತಿ ಕಂಡುಹಿಡಿಯೋದು, ಮತ್ತೆ ರೀಮಿಂಗ್ ಮಾಡೋ ಪ್ರೊಸೀಜರ್ ಏನು, ಇಷ್ಟು ಪಾಯಿಂಟ್ ಅನ್ನ ಈ ತರಗತಿಯಲ್ಲಿ ತಿಳ್ಕೊತಾ ಹೋಗೋಣ ಮಕ್ಕಳೇ. ನಾವು ಲೆಟ್ ಅಸ್ ಕಮ್ ಟು ದಿ ರೀಮರ್ಸ್. ನೋಡಿ, ರೀಮರ್ಸ್ ಇಲ್ಲಿ ಕೆಳಗಡೆ ಅದರ ಚಿತ್ರ ಬಂತು. ಇದೇನು ಸರ್ ಇದು ಡ್ರಿಲ್ ಬಿಟ್ ತರನೇ ಇದೆ, ಡ್ರಿಲ್ ಬಿಟ್ ತರನೇ ಇದೆಯಾ, ನೋಡ್ಲಿಕ್ಕೆ ಹಂಗೆ ಕಾಣಿಸುತ್ತೆ, ಆದರೆ ಕಟಿಂಗ್ ಪಾಯಿಂಟ್ ಏನಿದೆ ಅದನ್ನ ನೋಡಿ, ಅಲ್ಲಿಗೂ ಇಲ್ಲಿಗೂ ಏನಿದೆ ವೇರಿಯೇಷನ್ಸ್ ಇದೆ. ಹಾಗಾಗಿ ರೀಮರ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ರೀಮರ್ ಇಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ಎನ್ಲಾರ್ಜಿಂಗ್ ದ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ಅಕ್ಯುರೇಟ್ ಸೈಜ್. ರೀಮರ್ ಅಂತಕ್ಕಂಥದ್ದು ಒಂದು ಕಟಿಂಗ್ ಟೂಲ್, ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್. ಇದನ್ನ ನಾವು ಬಳಸ್ತಕ್ಕಂಥದ್ದು ಟು ಎನ್ಲಾರ್ಜಿಂಗ್ ದಿ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್, ಈಗಾಗಲೇ ಆಗಿರ್ತಕ್ಕಂಥ ಡ್ರಿಲ್ ಅನ್ನ ಎನ್ಲಾರ್ಜ್ ಮಾಡಿ ಅಕ್ಯುರೇಟ್ ಸೈಜ್ಗೆ ಫಿನಿಶ್ ಅನ್ನ ಮಾಡಲಿಕ್ಕೆ ಈ ರೀಮರ್ಸ್ ಅನ್ನ ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಗೊತ್ತಾಯ್ತಾ? ರೀಮರ್ ಇಸ್ ಎ ಮಲ್ಟಿ ಪಾಯಿಂಟ್ ಕಟಿಂಗ್ ಟೂಲ್ ಯೂಸ್ಡ್ ಫಾರ್ ಎನ್ಲಾರ್ಜಿಂಗ್ ದ ಪ್ರೀವಿಯಸ್ ಡ್ರಿಲ್ಡ್ ಹೋಲ್ ಟು ಅಕ್ಯುರೇಟ್ ಸೈಜಸ್, ಅಕ್ಯುರೇಟ್ ಸೈಜ್ಗೆ ಈಗಾಗಲೇ ಆಗಿರ್ತಕ್ಕಂಥ ಡ್ರಿಲ್ ಹೋಲ್ ಅನ್ನ ಫಿನಿಶ್ ಮಾಡತಕ್ಕಂಥ ಒಂದು ಪ್ರೋಸೆಸ್ ಮಾಡಲಿಕ್ಕೆ ನಾವು ರೀಮರ್ಸ್ ಅನ್ನ ಬಳಸ್ತೀವಿ. ನೋಡಿ, ಇಲ್ಲಿ ಡ್ರಿಲ್ ಹೋಲ್ ಆಗಿದೆ, ವರ್ಕ್ ಇಲ್ಲಿ ವೈಸ್ನಲ್ಲಿ ಹೋಲ್ಡ್ ಮಾಡಿದ್ದಾರೆ, ರೀಮರ್ ಇದೆ, ಇಲ್ಲಿ ರೆಂಚ್ ನಲ್ಲಿ ರೀಮರ್ ಅನ್ನ ಏನ್ ಮಾಡ್ತಾ ಇದ್ದಾರೆ, ರೊಟೇಟ್ ಮಾಡ್ತಾರೆ. ಇನ್ನು ರೀಮರ್ಸ್ ಅಂತ ಗೊತ್ತಾಗುತ್ತೆ. ಇಟ್ ಈಸ್ ಎ ಪ್ರೋಸೆಸ್ ಆಫ್ ಫಿನಿಶಿಂಗ್ ದಿ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್. ನೋಡಿ, ರೀಮಿಂಗ್ ಇಸ್ ಎ ಪ್ರೋಸೆಸ್ ಆಫ್ ಫಿನಿಶಿಂಗ್ ದ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಟು ಅಕ್ಯುರೇಟ್ ಸೈಜ್ ಬೈ ದ ಹೆಲ್ಪ್ ಆಫ್ ರೀಮರ್ಸ್. ಈಗಾಗಲೇ ಆಗಿರ್ತಕ್ಕಂಥ ಡ್ರಿಲ್ಡ್ ಹೋಲ್ ಅನ್ನ ಅಕ್ಯುರೇಟ್ ಸೈಜ್ಗೆ ಫಿನಿಶ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಗೆ ನಾವು ರೀಮಿಂಗ್ ಅಂತ ಕರಿತೀವಿ. ಈ ರೀಮಿಂಗ್ ಅನ್ನ ಮಾಡಬೇಕಾದ್ರೆ ನಾವು ರೀಮರ್ಸ್ ಅನ್ನ ಬಳಸ್ಕೊಳ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ವೆರಿ ಗುಡ್. ಸೊ ದೆನ್ ಅಡ್ವಾಂಟೇಜಸ್ ಆಫ್ ರೀಮಿಂಗ್. ರೀಮಿಂಗ್ ಅನ್ನ ಮಾಡೋದ್ರಿಂದ ಏನೇನು ಅನುಕೂಲತೆಗಳಿದೆ ನೋಡಿ. ಡ್ರಿಲ್ಡ್ ಹೋಲ್ ಏನ್ ಹಾಕ್ತೀರಿ, ಹೈ ಕ್ವಾಲಿಟಿ ಸರ್ಫೇಸ್ ಫಿನಿಶ್, ಡೈಮೆನ್ಷನಲ್ ಆಕ್ಯುರಸಿ ಟು ಕ್ಲೋಸ್ ಲಿಮಿಟ್. ಸರ್ಫೇಸ್ ಫಿನಿಶ್ ಹೈ ಕ್ವಾಲಿಟಿ, ಮತ್ತೆ ಈ ಡೈಮೆನ್ಷನಲ್ ಆಕ್ಯುರಸಿ ಏನಿದೆ, ಲಿಮಿಟ್ ಏನಿದೆ, ಇಟ್ ಶುಡ್ ಬಿ ಅಕ್ಯುರೇಟ್ ಅಂಡ್ ದಟ್ ಮೀನ್ಸ್ ವಿತ್ ಇನ್ ದ ಲಿಮಿಟ್. ಆಲ್ಸೋ ಸ್ಮಾಲ್ ಹೋಲ್ಸ್ ವಿಚ್ ಕೆನಾಟ್ ಬಿ ಫಿನಿಶ್ಡ್ ಬೈ ಅದರ್ ಪ್ರೋಸೆಸ್ ಕ್ಯಾನ್ ಬಿ ಫಿನಿಶ್ಡ್. ನೋಡಿ, ಬೇರೆ ಪ್ರೋಸೆಸ್ನಲ್ಲಿ ಹೋಲನ್ನು ಆಕ್ಯುರೇಟ್ ಆಗಿ ಸ್ಮಾಲ್ ಹೋಲ್ಗಳನ್ನು ಫಿನಿಶ್ ಮಾಡಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಹೋಲ್ಗಳನ್ನು ನಾವು ರೀಮಿಂಗ್ ವಿಧಾನದಲ್ಲಿ, ರೀಮಿಂಗ್ ಪ್ರೋಸೆಸ್ನಲ್ಲಿ ಫಿನಿಶ್ ಅನ್ನ ಮಾಡಬಹುದು. ಸೊ ಇಷ್ಟು ಅಡ್ವಾಂಟೇಜಸ್ ಇದೆ. ಇನ್ನು ರೀಮರ್ ಅನ್ನ ಹೇಗೆ ಕ್ಲಾಸಿಫೈ ಮಾಡ್ತಾರೆ? ಸೊ ರೀಮರ್ಸ್ ಆರ್ ಕ್ಲಾಸಿಫೈಡ್ ಹ್ಯಾಂಡ್ ರೀಮರ್ಸ್ ಅಂಡ್ ಮೆಷಿನ್ ರೀಮರ್. ಒಂದು ಹ್ಯಾಂಡ್ ರೀಮರ್ಸ್, ಈಗೇನು ಚಿತ್ರ ಬಂತು ಅದು, ಇನ್ನೊಂದು ಮೆಷಿನ್ ರೀಮರ್. ಸೊ ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗೋಗುತ್ತೆ ಹ್ಯಾಂಡ್ ರೀಮರ್ಸು ಮೆಷಿನ್ ರೀಮರ್ಸು. ಇಲ್ಲೊಂದು ಚಿತ್ರ ಬಂತು ನೋಡಿ,
ಈ ಮೆಷಿನ್ ರೀಮರ್ಸ್ ಇದು, ಈ ಮೆಷಿನ್ ರೀಮರ್ಸ್ ಅಂದರೆ ಟೇಪರ್ ಸ್ಯಾಂಕ್ ಇದೆ ಅಥವಾ ಸ್ಟ್ರೈಟ್ ಸ್ಯಾಂಕ್ ಇರುತ್ತೆ. ಈ ಥರ ಹ್ಯಾಂಡ್ ರಿಮರ್ಸ್ ಆದರೆ ಮೇಲ್ಗಡೆ ನೋಡಿ, ಇಲ್ಲಿ ಹ್ಯಾಂಡ್ ರಿಮರ್ಸ್ ಅಂತ ಇಲ್ಲಿ ಇದೆ ಆ್ಯಕ್ಚುಯಲ್ ಚಿತ್ರ. ಈ ಹ್ಯಾಂಡ್ ರಿಮರ್ಸಲ್ಲಿ ಸ್ಕ್ವೇರ್ ಸ್ಯಾಂಕ್ ಅಂತ ಕೊಟ್ಟಿದ್ದಾನೆ. ಇಲ್ಲಿ ಟ್ಯಾಂಗ್ ಇದೆ ಈ ಕಡೆ ಮೆಷಿನ್ ರಿಮರ್ಸ್ನಲ್ಲಿ, ಹ್ಯಾಂಡ್ ರಿಮರ್ನಲ್ಲಿ ಸ್ಕ್ವೇರ್ ಸ್ಯಾಂಕ್ ಇರುತ್ತೆ. ಇಲ್ಲ ಅಂದರೆ ಫುಲ್ಲಿ ಸ್ಟ್ರೈಟ್ ಸ್ಯಾಂಕ್ ಅನ್ನು ಕೊಟ್ಟಿರ್ತಾರೆ. ದಟ್ ಈಸ್ ಫುಲ್ಲಿ ಸ್ಟ್ರೈಟ್ ಸ್ಯಾಂಕ್ ಇದ್ರೆ ಮೆಷಿನ್ ರಾಮರ್, ಈ ಥರ ಸ್ಕ್ವೇರ್ ಸ್ಯಾಂಕ್ ಇದ್ರೆ ಮೇಲ್ಗಡೆ ಅದನ್ನು ಹ್ಯಾಂಡ್ ರಿಮರ್ಸ್ ಅಂತ ಕರಿತೀವಿ. ಹ್ಯಾಂಡ್ ರಿಮರ್ಸ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ನಿಮಗೆ ಚಿತ್ರದಲ್ಲಿ ಒಂದು ಹ್ಯಾಂಡ್ ರಿಮರ್ಸ್ ಇದೆ, ಒಂದು ಮೆಷಿನ್ ರ್ಯಾಮರ್ಸ್ ಇದೆ. ಇಲ್ಲೂ ಅಷ್ಟೇ, ದಿಸ್ ಇಸ್ ಮೆಷಿನ್ ರಿಮರ್ಸ್ ಆ್ಯಕ್ಚುಯಲ್ ಫೋಟೋ ಇರೋದು ಇಲ್ಲಿ ಹ್ಯಾಮರ್ದು. ಇಲ್ಲಿ ಹ್ಯಾಂಡ್ ರಿಮರ್ಸ್, ಇಲ್ಲಿ ಹ್ಯಾಂಡ್ ರಿಮರ್ಸ್ ಆ್ಯಂಡ್ ಟೇಪರ್ ರಿಮರ್ಸ್ ಮುಂದೆ ಬರುತ್ತೆ ನಿಮಗೆ. ಈಗ ಹ್ಯಾಮರ್ಸನ್ನು ಯಾವ ಥರ ಕ್ಲಾಸಿಫೈ ಮಾಡ್ತಾರೆ? ಹ್ಯಾಂಡ್ ರಿಮರ್ಸ್ ಆ್ಯಂಡ್ ಮೆಷಿನ್ ರಿಮರ್ಸ್. ಈಗ ಹ್ಯಾಂಡ್ ರಿಮರ್ಸ್ಗೆ ಬರೋಣ. ರೀಮಿಂಗ್ ಬೈ ಯೂಸಿಂಗ್ ಹ್ಯಾಂಡ್ ರಿಮರ್ ಇಸ್ ಡನ್ ಮ್ಯಾನ್ಯುವಲಿ ವಿಚ್ ಗ್ರೇಟ್ ಸ್ಕಿಲ್ ಇಸ್ ನೀಡೆಡ್. ರೀಮಿಂಗ್ ಆಪರೇಷನ್ಸ್ ಅನ್ನು ಮಾಡಬೇಕಾದ್ರೆ ಈ ಹ್ಯಾಂಡ್ ರಿಮರ್ಸ್ ಅನ್ನು ಯೂಸ್ ಮಾಡ್ತೀವಿ. ಈ ಹ್ಯಾಂಡ್ ರಿಮರ್ಸ್ ಅನ್ನು ನಾವು ಆಪರೇಟ್ ಮಾಡ್ತಕ್ಕಂಥದ್ದು ಮ್ಯಾನ್ಯುವಲಿ. ನೆನಪಲ್ಲಿ ಇಟ್ಕೊಳ್ಳಿ, ಹ್ಯಾಂಡ್ ರಿಮರ್ಸ್ ಆರ್ ಆಪರೇಟೆಡ್ ಬೈ ಮ್ಯಾನ್ಯುವಲಿ ವಿತ್ ದ ಹೆಲ್ಪ್ ಆಫ್ ಟ್ಯಾಪ್ ರೆಂಚ್. ಹ್ಯಾಂಡ್ ರಿಮರ್ಸ್ ಅಲ್ಲಿ ಸ್ಟ್ರೈಟ್ ಸ್ಯಾಂಕ್, ಇಲ್ಲಿ ಸ್ಟ್ರೈಟ್ ಸ್ಯಾಂಕ್ ಇರುತ್ತೆ, ಇಲ್ಲಿ ಸ್ಕ್ವೇರ್ ಸ್ಯಾಂಕ್ ಇರುತ್ತೆ ಮೇಲ್ಗಡೆ. ಅಟ್ ದ ಎಂಡ್ ಫಾರ್ ಹೋಲ್ಡಿಂಗ್ ದ ಟ್ಯಾಪ್ ರೆಂಚ್, ಇಲ್ಲಿ ಸ್ಕ್ವೇರ್ ಇರುತ್ತೆ ವಿತ್ ಸ್ಕ್ವೇರ್ ಫಾರ್ ಹೋಲ್ಡಿಂಗ್ ದಿ ಟ್ಯಾಪ್ ರೆಂಚ್. ಇನ್ನು ಮೆಷಿನ್ ರ್ಯಾಮರ್ಸ್ ನೋಡಿ, ಇದು ಮೆಷಿನ್ ರ್ಯಾಮರ್ಸ್ ಅಂತ ಆದ ಕ್ಷಣ ನಿಮಗೆ ಅದು ಟೇಪರ್ ಸ್ಯಾಂಕ್ ಬಂದ್ಬಿಡುತ್ತೆ. ಅದು ಬಂದರೆ ನಿಮಗೆ ಮೈಂಡ್ ಇದು ಮೆಷಿನ್ ರ್ಯಾಮರ್ಸ್ ಅಂತೇಳಿ. ಅಥವಾ ಸ್ಟ್ರೈಟ್ ಸ್ಯಾಂಕು ಅಥವಾ ಪ್ಯಾರಲಲ್ ಸ್ಯಾಂಕ್ ಇರ್ಬೋದು ವಿತೌಟ್ ದಟ್ ಈಸ್ ಸ್ಕ್ವೇರ್ ಇಟ್. ಸೊ ಮೆಷಿನ್ ರ್ಯಾಮರ್ಸ್ ಆರ್ ಪ್ರೊವೈಡೆಡ್ ವಿತ್ ಮೋರ್ ಸ್ಟೇಪರ್ ಎಂಟಿ ಬಿಕಾಸ್ ಇಟ್ ಈಸ್ ಹೋಲ್ಡಿಂಗ್ ಆನ್ ಮೆಷಿನ್ ಸ್ಪಿಂಡಲ್ ಡೈರೆಕ್ಟಾಗಿ ನಾವು ಇದನ್ನು ಹೋಲ್ಡ್ ಮಾಡ್ತೀವಿ. ನೋಡಿ, ಇದು ಮೆಷಿನ್ ರ್ಯಾಮರ್ಸು, ಇದು ಟ್ಯಾಂಗು, ಇದು ಮೋರ್ ಸ್ಟೇಪರ್, ಇದು ಕಟಿಂಗ್ ಲೆಂತ್ ಇಲ್ಲಿಂದ ಇಲ್ಲಿಗೆ. ದಿಸ್ ಇಸ್ ದ ಬಾಡಿ. ಈ ಮೋರ್ ಸ್ಟೇಪರಿಂದ ಕೆಳಗಡೆಯಿಂದ ಇಲ್ಲಿವರೆಗೆ ಬಾಡಿ. ಸೊ ಈ ಕೆಳಗಡೆ ಅದನ್ನು ಬೆವೆಲ್ ಲೀಡ್ ಅಂತ ನಾವು ಕರಿತೀವಿ. ಸೊ ಇಲ್ಲಿ ಸ್ಟ್ರೈಟ್ ಫ್ಲೂಟ್ಸ್ ಏನಿದೆ ಅದನ್ನು ಕೂಡ ನಾವು ಕಾಣ್ಬೋದು. ಸೊ ಲೈಕ್ ದಟ್ ಅದ್ರ ಪಾರ್ಟ್ಸನ್ನು ಇಲ್ಲಿ ನಿಮಗೆ ಕ್ಲಿಯರಾಗಿ ನಾನು ಹೇಳ್ತೀನಿ. ದಿಸ್ ಇಸ್ ದಿ ನಾಮಿನ್ಕಲ್ಚರ್ ಆಫ್ ದಿ ಹ್ಯಾಂಡ್ ರ್ಯಾಮರ್ಸ್. ಸೊ ದಿಸ್ ಇಸ್ ಆಕ್ಸಿಸ್ ಲೈನ್, ಇಲ್ಲಿಂದ ಇಲ್ಲಿವರೆಗೆ ಸ್ಯಾಂಕು, ಇದು ರೀಸಸ್ ಅಂತ ಕರಿತೀವಿ, ಇಲ್ಲಿಂದ ಇಲ್ಲಿವರೆಗೆ ಬಾಡಿ. ಸೊ ದಿಸ್ ಇಸ್ ಕಾಲ್ಡ್ ಕಟಿಂಗ್ ಎಡ್ಜ್ ಲೆಂತ್, ಇಲ್ಲಿಂದ ಇಲ್ಲಿವರೆಗೆ ಕಟಿಂಗ್ ಎಡ್ಜ್ ಲೆಂತು. ಇದು ಸೆಂಟರ್ ಲೈನ್ ಆಕ್ಸಿಸ್ ಲೈನು, ಇದು ಡಯಾಮೀಟರ್ ಆಫ್ ದಿ ರೀಮರ್ಸು. ಸೊ ದಿಸ್ ಇಸ್ ಟೇಪರ್ ಲೀಡು, ಒಂದು ಬೆವೆಲ್ ಲೀಡು, ಒಂದು ಟೇಪರ್ ಲೀಡ್ ಆ್ಯಂಗಲ್ಲು, ಸರ್ಕ್ಯುಲರ್ ಲ್ಯಾಂಡ್ಸು, ಬೆವೆಲ್ ಲೀಡ್ ಆ್ಯಂಗಲ್ಲು, ಟೇಪರ್ ಲೀಡ್ ಲೆಂತು, ಬೆವೆಲ್ ಲೀಡ್ ಲೆಂತ್. ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪಾರ್ಟ್ಸ್. ಮತ್ತು ಒನ್ ಬೈ ಒನ್ ಅದ್ರ ಫಂಕ್ಷನ್ಸನ್ನು ನಾನು ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಮೊದಲೇ ಆಕ್ಸಿಸ್ ಲೈನ್ ಅಂತ ಬಂತು. ಸೊ ದಿಸ್ ಇಸ್ ಅ ಲಾಂಗಿಟ್ಯೂಡಿನಲ್ ಸೆಂಟ್ರಲ್ ಲೈನ್ ಆಫ್ ದಿ ರೀಮರ್ಸ್. ಈ ರೀಮರ್ಸ್ನ ಮಧ್ಯಭಾಗದಲ್ಲಿ ಒಂದು ಸೆಂಟ್ರಲ್ ಲೈನ್ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅದನ್ನು ನಾವು ಆಕ್ಸಿಸ್ ಲೈನ್ ಅಂತ ನಾವು ಕರಿತೀವಿ. ನೆಕ್ಸ್ಟ್ ಎರಡನೇದು ಬಾಡಿ ಪೋರ್ಷನ್ಸ್ ಅಂತ ಕರಿತೀವಿ. ಸೊ ದ ಪೋರ್ಷನ್ಸ್ ಆಫ್ ದ ರೀಮರ್ ಎಕ್ಸ್ಟೆಂಡಿಂಗ್ ಫ್ರಮ್ ದ ಎಂಟ್ರಿಂಗ್ ಇನ್ ಟು ದ ಸ್ಯಾಂಕ್. ನೋಡಿ, ಎಂಟ್ರಿಂಗ್ ಎಂಡ್ ಅಂದರೆ ಇಲ್ಲಿ ಈ ತುದಿಯಿಂದ ಕಟಿಂಗ್ ಎಂಡಿಂದ ಹಿಡಿದು ಸ್ಯಾಂಕ್ವರೆಗೆ, ಸ್ಯಾಂಕ್ ಸ್ಟಾರ್ಟಿಂಗ್ವರೆಗೆ ಕೆಳಭಾಗದಿಂದ. ಸೊ ಅದನ್ನು ನಾವು ಬಾಡಿ ಪೋರ್ಷನ್ಸ್ ಅಂತ ಕರಿತೀವಿ. ಇನ್ನು ರೀಸಸ್ ಅಂತ ಒಂದು ಪ್ರೋಸೆಸ್, ಒಂದು ಪಾರ್ಟ್ ಇದೆ ನೋಡಿ, ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ರೀಸಸ್, ಇಲ್ಲಿ ಕಾಣಿಸ್ತಾ ಇದೆ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಿ ಯಾರೋ ಮಾರ್ಕಲ್ಲಿ. ಪೋರ್ಷನ್ಸ್ ಆಫ್ ದ ಬಾಡಿ ವಿಚ್ ಇಸ್ ರೆಡ್ಯೂಸ್ಡ್ ಇನ್ ಡಯಾಮೀಟರ್, ಅದು ರೆಡ್ಯೂಸ್ಡ್ ಡಯಾಮೀಟರ್ ಕಡಿಮೆ ಇರುತ್ತೆ ಅಲ್ಲಿ. ಸೊ ಇಟ್ ಈಸ್ ಇನ್ ಬಿಟ್ವೀನ್ ದಿ ಕಟಿಂಗ್ ಎಡ್ಜ್ ಲೆಂತ್. ನೋಡಿ, ಕಟಿಂಗ್ ಎಡ್ಜ್ ಲೆಂತ್ ಅಂದರೆ ಇಲ್ಲಿ ತೋರಿಸಿದ್ದೀವಿ, ಕಟಿಂಗ್ ಎಡ್ಜ್ ಲೆಂತ್ ಆ್ಯಂಡ್ ಬಿಲೋ ದ ಸ್ಯಾಂಕ್ ಆ್ಯಂಡ್ ಬಿಲೋ ದಿ ಸ್ಯಾಂಕ್. ಸೊ ದಿಸ್ ಇಸ್ ದ ರೀಸಸ್ ಲೆಂತ್. Another one part is called shank. It is an important part. Shank ನಲ್ಲಿ ನಿಮಗೆ ಟೇಪರ್ ಸ್ಯಾಂಕು ಸಿಗುತ್ತೆ, ಪ್ಯಾರಲಲ್ ಸ್ಯಾಂಕು ಸಿಗುತ್ತೆ, ಹ್ಯಾಂಡ್ ರಿಮರ್ಸು ಸ್ಕ್ವೇರ್ ಸ್ಯಾಂಕು ಸಿಗುತ್ತೆ. ಮೆಷಿನ್ ರ್ಯಾಮರ್ ಆದರೆ ನಿಮಗೆ ಟೇಪರ್ ಆರ್ ಸ್ಟ್ರೈಟ್, ಹ್ಯಾಂಡ್ ರಿಮರ್ ಆದರೆ ಈ ರೀತಿ ಸ್ಕ್ವೇರ್ ಹೆಡ್ ಇರತಕ್ಕಂಥ ಸ್ಯಾಂಕ್. ದ ಪೋರ್ಷನ್ ಆಫ್ ದ ರಿಮರ್ ವಿಚ್ ಇಸ್ ಎಲ್ಡ್ ಅಂಡ್ ಡ್ರೈವನ್ ಇಟ್ ಕೆನ್ ಬಿ ಪ್ಯಾರಲಲ್ ಆರ್ ಟೇಪ್. ಇದು ಈ ರಿಮರ್ಸನ್ನು ತಿರುಗಿಸ್ಬೇಕಲ್ಲ ನಾವು. ಈ ರಿಮರ್ಸನ್ನು ತಿರುಗಿಸ್ಬೇಕಾದ್ರೆ ಅದನ್ನು ಹೋಲ್ಡ್ ಮಾಡಬೇಕು, ಇಲ್ಲ ರೆಂಚಲ್ಲಿ ಹೋಲ್ಡ್ ಮಾಡಬೇಕು, ಇಲ್ಲ ಮೆಷಿನಲ್ಲಿ ಹೋಲ್ಡ್ ಮಾಡಬೇಕು. ಸೊ ಯಾವ ಪೋರ್ಷನ್ಸನ್ನು ನಾವು ಹೋಲ್ಡ್ ಮಾಡ್ತೀವಿ ದಟ್ ಪೋರ್ಷನ್ಸ್ ಇಸ್ ಕಾಲ್ಡ್ ಆಸ್ ಸ್ಯಾಂಕ್ ಅಂತ ನಾವು ಕರಿತೀವಿ. ಅದನ್ನು ಇಲ್ಲಿ ಚಿತ್ರದಲ್ಲಿ ತೋರಿಸ್ತೀವಿ, ಇಲ್ಲಿಂದ ಇಲ್ಲಿವರೆಗೆ ಸ್ಯಾಂಕ್. ಇನ್ನು ಸರ್ಕ್ಯುಲರ್ ಲ್ಯಾಂಡ್ ಅಂತ ಬರುತ್ತೆ. ಸೊ ದಿಸ್ ಈಸ್ ಸರ್ಕ್ಯುಲರ್ ಲ್ಯಾಂಡ್, ಇಲ್ಲಿ ಚಿತ್ರದಲ್ಲಿ ಇದೆ ನೋಡಿ ಮಕ್ಕಳೇ. ಸೊ ದಿಸ್ ಇಸ್ ದ ಸರ್ಕ್ಯುಲರ್ ಲ್ಯಾಂಡ್. ದ ಸಿಲಿಂಡ್ರಿಕಲಿ ಗ್ರೌಂಡ್ ಸರ್ಫೇಸ್, ಇಟ್ ಈಸ್ ಅಡ್ಜಸೆಂಟ್ ಟು ದ ಕಟಿಂಗ್ ಎಡ್ಜ್ ಆನ್ ದ ಲೀಡಿಂಗ್ ಎಡ್ಜ್ ಆಫ್ ದಿ ಲ್ಯಾಂಡ್. ಲೀಡಿಂಗ್ ಎಡ್ಜ್ ಆಫ್ ದಿ ಲ್ಯಾಂಡ್ ಈಸ್ ಕಾಲ್ಡ್ ಸರ್ಕ್ಯುಲರ್ ಲ್ಯಾಂಡ್.
ಮತ್ತೊಂದು ಪಾರ್ಟು ಬೆವೆಲ್ ಲೀಡ್ ಅಂತೇಳಿ. ಸೊ ಇವೆಲ್ಲ ಇಂಪಾರ್ಟೆಂಟು. ಬೆವೆಲ್ ಲೀಡು, ಟೇಪರ್ ಲೀಡ್ ಅಂತ ಏನಿದೆ, ಇಟ್ ಈಸ್ ಇಂಪಾರ್ಟೆಂಟ್. ಇದು ಮುಂದೆ ತುದಿನಲ್ಲಿದೆ ನೋಡಿ. ಸೊ ದಿಸ್ ಈಸ್ ಕಾಲ್ಡ್ ಬೆವೆಲ್ ಲೀಡ್. ನೋಡಿ ಇಲ್ಲಿದೆ, ಇಲ್ಲಿ ಯಾರೋ ಮಾರ್ಕಲ್ಲಿ ತೋರಿಸಿದ್ದಾರೆ. ಏನು ಟೇಪರಿಂದ ಹಿಂಗೆ ಒಂದು ಸ್ವಲ್ಪ ಚಾಂಪರ್ ಥರ ಕಾಣಿಸುತ್ತೆ ನಿಮಗೆ, ಚಾಂಪರಿಂಗ್ ಥರ, ಎಂಡ್ ಆಫ್ ದಿ ರೀಮರ್ಸ್. ದಟ್ ಈಸ್ ಕಾಲ್ಡ್ ಬೆವೆಲ್ ಲೀಡ್. ದ ಬೆವೆಲ್ ಲೀಡ್ ಇಸ್ ದ ಕಟ್ಟಿಂಗ್ ಪೋರ್ಷನ್ಸ್. ನೋಡಿ ಹೇಳ್ತಾ ಇದ್ದೇನೆ ಅಲ್ಲಿ, ಕಟ್ಟಿಂಗ್ ಪೋರ್ಷನ್ಸ್ ಅಟ್ ದ ಎಂಟ್ರಿಂಗ್ ಎಂಡ್ ಆಫ್ ದಿ ರ್ಯಾಮರ್. ಸೊ ಎಂಟ್ರಿಂಗ್ ಎಂಡ್ನಲ್ಲಿ ಇರ್ತಕ್ಕಂಥ ಒಂದು ಕಟಿಂಗ್ ಪೋರ್ಷನ್ಸ್ ಏನಿದೆ ಅದನ್ನೇ ಬೆವೆಲ್ ಲೀಡ್ ಅಂತ ಕರಿತೀವಿ. ಇನ್ನೊಂದು ಟೇಪರ್ ಲೀಡ್ ಅಂತ. ಸೊ ದಿಸ್ ಈಸ್ ಟೇಪರ್ ಲೀಡ್. ಇದು ಉದ್ದ ಇರುತ್ತದೆ, ಇಲ್ಲಿಂದ ಇಲ್ಲಿವರೆಗೆ ಇರುತ್ತದೆ. ಸೊ ದ ಟೇಪರ್ಡ್ ಕಟಿಂಗ್ ಪೋರ್ಷನ್ಸ್, ಇದು ಟೇಪರ್ಡ್ ಕಟಿಂಗ್ ಪೋರ್ಷನ್ಸ್ ಅಟ್ ದ ಎಂಟ್ರಿಂಗ್ ಎಂಡಿಂದ ಟು ಫೆಸಿಲೇಟ್ ದ ಕಟಿಂಗ್ ಅಂಡ್ ಫಿನಿಶಿಂಗ್ ಆಫ್ ದ ಹೋಲ್. ದಟ್ ಇಸ್ ಕಾಲ್ಡ್ ಟೇಪರ್ ಲೀಡ್ ಅನ್ನು ಅದಕ್ಕೋಸ್ಕರ ಅಲ್ಲಿ ಫೆಸಿಲಿಟೇಟ್ ಮಾಡಿದ್ದಾರೆ. ಅದರ್ ಒನ್ ಪಾರ್ಟ್ ಇಸ್ ಕಾಲ್ಡ್ ಬೆವೆಲ್ ಲೀಡ್ ಆಂಗಲ್. ಸೊ ದಿಸ್ ಇಸ್ ಬೆವೆಲ್ ಲೀಡ್ ಆಂಗಲ್. ಇಲ್ಲಿಂದ ಇಲ್ಲಿಗಿರ್ತಕ್ಕಂಥ ಆಂಗಲ್, ದಿಸ್ ಇಸ್ ಬೆವೆಲ್ ಲೀಡ್ ಆಂಗಲ್. ಸೊ ದ ಬೆವೆಲ್ ಲೀಡ್ ಆಂಗಲ್ ನೋಡಿ ಇಲ್ಲಿದೆ, ನೋಡಿ ಬೆವೆಲ್ ಲೀಡ್ ಆಂಗಲ್ ಇಲ್ಲಿ ತೋರಿಸಿದ್ದಾರೆ. ಸೊ ದಿಸ್ ಇಸ್ ದಿ ಬೆವೆಲ್ ಲೀಡ್ ಆಂಗಲ್. ಇದು ಬೆವೆಲ್ ಲೀಡು ಆಂಗಲ್. ಈ ಸೆಂಟರ್ ಆಕ್ಸಿಸ್ ಇಂದ ಈ ಎಡ್ಜ್ ಇದೆಯಲ್ಲ, ಬೆವೆಲ್ ಲೀಡ್ ಇದೆಯಲ್ಲ, ಅಲ್ಲಿವರೆಗೆ ಇರ್ತಕ್ಕಂಥ ಒಂದು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಇರ್ತಕ್ಕಂಥದನ್ನ ಬೆವೆಲ್ ಲೀಡ್ ಆಂಗಲ್ ಅಂತ ಕರಿತೀವಿ. ದ ಆಂಗಲ್ ಫಾರ್ಮ್ಡ್ ಬೈ ದ ಕಟಿಂಗ್ ಎಡ್ಜ್ ಆಫ್ ದ ಬೆವೆಲ್ ಲೀಡ್ ಅಂಡ್ ದ ರೀಮರ್ ಆಕ್ಸಿಸ್. ಇನ್ನೊಂದು ಟೇಪರ್ ಲೀಡ್ ಆಂಗಲ್ ಅಂತ ಕರಿತೀವಿ. ದಿಸ್ ಇಸ್ ದ ಟೇಪರ್ ಲೀಡ್ ಆಂಗಲ್. ಇದು ಎಲ್ಲಿಂದ ಇಲ್ಲಿಗೆ, ದ ಆಂಗಲ್ ಫಾರ್ಮ್ಡ್ ಬೈ ದ ಕಟಿಂಗ್ ಎಡ್ಜ್ ಇಂದ edges of the taper and the reamer axis. Cutting edges of the taper in the reamer axis ವರೆಗೆ ಇರೋದು. Angle formed with the cutting edges of the taper and the axis of the reamer is called taper lead angle. This is the taper lead angle. ಇನ್ನು ಫ್ಲೂಟ್ಸ್ ಅಂತ ಒಂದು ಪಾರ್ಟ್ ಇದೆ. ಇಟ್ ಈಸ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ರೀಮರ್ಸ್. ಫ್ಲೂಟ್ಸ್ ಅಂದರೆ ಗೊತ್ತು, ದ ಗ್ರೂವ್ ಇರುತ್ತಲ್ಲ, ಯಾವ ರೀತಿ ಡ್ರಿಲ್ ಬಿಟ್ನಲ್ಲಿ ಗ್ರೂ ಇರುತ್ತೆ ಅದೇ ರೀತಿ ಈ ರೀಮರ್ಸಲ್ಲೂ ಕೂಡ ಗ್ರೂ ಇರುತ್ತೆ. ದ ಗ್ರೂವ್ಸ್ ಇನ್ ದ ಬಾಡಿ ಆಫ್ ದ ರೇಮರ್ ಟು ಪ್ರೊವೈಡ್ ಕಟಿಂಗ್ ಎಡ್ಜ್. ಈ ಫ್ಲೂಟ್ ಬಾಡಿ ಆಫ್ ದ ರೇಮರ್ನಲ್ಲಿದೆ, ಅಲ್ಲೇ ಕಟಿಂಗ್ ಎಡ್ಜ್ ಆಗಿರ್ತಕ್ಕಂಥದ್ದು. ಟು ಪರ್ಮಿಟ್ ದ ರಿಮೂವಲ್ ಆಫ್ ಚಿಪ್ಸ್ ಅಂಡ್ ಅಲೋ ದ ಕಟಿಂಗ್ ಫ್ಲೂಟ್ ಟು ರೀಚ್ ದ ಕಟಿಂಗ್ ಎಡ್ಜಸ್. ಸೇಮ್ ಈಗ ಈ ಫ್ಲೂಟ್ ಏನಿದೆ ಅದೇ ಕಟಿಂಗ್ ಎಡ್ಜ್ ಫಾರ್ಮ್ ಮಾಡೋದು, ಫ್ಲೂಟಿಂದನೇ ನಾವು ಕಟಿಂಗ್ ಎಡ್ಜ್ ಫಾರ್ಮ್ ಮಾಡೋದು ಡ್ರಿಲ್ ಬಿಟ್ನಲ್ಲಿ ಕೂಡ. ಮತ್ತು ಡ್ರಿಲ್ ಬಿಟ್ಟಲ್ಲಿ ಫ್ಲೂಟ್ ಕಾರ್ಯ ಏನು ಕಟಿಂಗ್ ಮೆಟೀರಿಯಲ್ಸನ್ನು ನಾವು ತೆಗಿತೀವಿ, ಅದು ಚಿಪ್ಸ್ ಬರುತ್ತೆ, ಅದು ರಿಮೂವಲ್ ಮಾಡ್ತೀವಿ. ಮತ್ತು ಅದೇ ಫ್ಲೂಟ್ ಮೂಲಕ ಏನು ಮಾಡ್ತೀವಿ, ಈ ಕಟಿಂಗ್ ಫ್ಲೂಯಿಡನ್ನು ಕಟಿಂಗ್ ಎಡ್ಜ್ಗೆ ಪಾಸ್ ಮಾಡ್ತೀವಿ. ಇಲ್ಲೂ ಅದೇ ಕಾರ್ಯ. ದ ಗ್ರೂವ್ಸ್ ಇನ್ ದ ಬಾಡಿ ಆಫ್ ದ ರ್ಯಾಮರ್ ಪ್ರೊವೈಡೆಡ್ ದ ಕಟಿಂಗ್ ಎಡ್ಜಸ್ ಟು ಪರ್ಮಿಟ್ ದ ರಿಮೂವಲ್ ಆಫ್ ಚಿಪ್ಸ್ ಅಂಡ್ ಟು ಅಲೋ ದಿ ಕಟಿಂಗ್ ಫ್ಲೂಯಿಡ್ ಟು ರೀಚ್ ದಿ ಕಟಿಂಗ್ ಎಡ್ಜಸ್. ಕಟಿಂಗ್ ಚಿಪ್ಸು ಹೊರ ಹಾಕ್ಲಿಕ್ಕೆ, ಕೂಲೆಂಟನ್ನು ಕಟಿಂಗ್ ಎಡ್ಜ್ಗೆ ಕಳಿಸ್ಲಿಕ್ಕೆ, ಮತ್ತೆ ಕಟಿಂಗ್ ಎಡ್ಜನ್ನು ಫಾರ್ಮ್ ಮಾಡಲಿಕ್ಕೆ ಏನು ಹೆಲ್ಪ್ ಆಗುತ್ತೆ, ದಿಸ್ ಫ್ಲೂಟ್ಸ್. ನೋಡಿ ಇದು ಫ್ಲೂಟ್ ಇಲ್ಲಿದೆಯಲ್ಲ, ದಿಸ್ ಇಸ್ ದ ಫ್ಲೂಟ್. ನೆಕ್ಸ್ಟ್ ಪಾರ್ಟ್ ದಟ್ ಇಸ್ ಕಾಲ್ಡ್ ಈಲ್ ಅಂತ ಒಂದು ಪಾರ್ಟ್ ಇದೆ ನೋಡಿ ಇಲ್ಲಿ, ಈಲು. ದಿಸ್ ಈಸ್ ಈಲ್. ನೋಡಿ ಇಲ್ಲಿ ಚಿತ್ರದಲ್ಲಿ ತೋರಿಸ್ತೀನಿ, ಇಲ್ಲಿ ಹ್ಯಾರೋ ಮಾರ್ಕಲ್ಲಿ, ದಿಸ್ ಈಸ್ ಈಲ್. So the edge formed by the intersection of the surface left by the provision of secondary clearance and the flute. ಇಲ್ಲಿ ಒಂದು ಹೆಡ್ಜ್ ಫಾರ್ಮೇಷನ್ ಆಗಿರುತ್ತೆ. ದಟ್ ಮೀನ್ಸ್ ದ ಸೆಕೆಂಡರಿ ಕ್ಲಿಯರೆನ್ಸು ಮತ್ತು ಫ್ಲೂಟ್ ನಡುವೆ. ಸೊ ಆ ಒಂದು ಏನು ಎಡ್ಜ್ ಫಾರ್ಮ್ ಆಗಿದೆ, ಇಂಟರ್ಸೆಕ್ಷನ್ಸ್, ದ ಎಡ್ಜ್ ಫಾರ್ಮ್ ಬೈ ದ ಇಂಟರ್ಸೆಕ್ಷನ್ ಆಫ್ ದ ಸರ್ಫೇಸ್ ಲ್ಯಾಪ್ಸ್ ಬೈ ದ ಪ್ರಾವಿಷನ್ ಆಫ್ ಸೆಕೆಂಡರಿ ಕ್ಲಿಯರೆನ್ಸ್ ಈಸ್ ಕಾಲ್ಡ್ ಆಸ್ ಈಲ್ ಅಂತ ನಾವು ಕರಿತೀವಿ. ಇನ್ನೊಂದು ಕಟಿಂಗ್ ಎಡ್ಜ್, ಇಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನೋಡಿ ಇಲ್ಲಿದೆ ನೋಡಿ ಮೇಲ್ಗಡೆ ಕಟಿಂಗ್ ಎಡ್ಜ್ ಅಂತ. ದ ಎಡ್ಜ್ ಫಾರ್ಮ್ಡ್ ಬೈ ದ ಇಂಟರ್ಸೆಕ್ಷನ್ ಆಫ್ ದ ಪೇಶ್, ಇಂಟರ್ಸೆಕ್ಷನ್ ಆಫ್ ದಿ ಪೇಶ್, ನೋಡಿ ಇದನ್ನ ಪೇಶ್ ಅಂತ ಕರಿತೀವಿ. ಆನ್ ದ ಸರ್ಕ್ಯುಲರ್ ಲ್ಯಾಂಡ್, ಆನ್ ದಿ ಸರ್ಕ್ಯುಲರ್ ಲ್ಯಾಂಡ್ ಆರ್ ದ ಸರ್ಫೇಸ್ ಲೆಫ್ಟ್ ಬೈ ದ ಪ್ರಾವಿಷನ್ ಆಫ್ ಪ್ರೈಮರಿ ಕ್ಲಿಯರೆನ್ಸ್. ಈಲು ಸೆಕೆಂಡರಿ ಕ್ಲಿಯರೆನ್ಸ್, ಕಟಿಂಗ್ ಎಡ್ಜು ಪ್ರೈಮರಿ ಕ್ಲಿಯರೆನ್ಸ್. ಅದನ್ನ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ, ಪ್ರೈಮರಿ ಕ್ಲಿಯರೆನ್ಸ್, ಸೆಕೆಂಡರಿ ಕ್ಲಿಯರೆನ್ಸ್. ಇನ್ನೊಂದು ಪಾರ್ಟು ದಟ್ ಈಸ್ ಸ್ಪೇಸ್ ಅಂತ ಹೇಳಿ. ಸೊ ದಿಸ್ ಈಸ್ ದ ಪೋರ್ಷನ್ಸ್ ಆಫ್ ದಿ ಫ್ಲೂಟ್ ಸರ್ಫೇಸ್ ಅಡ್ಜಸೆಂಟ್ ಟು ದ ಕಟಿಂಗ್ ಎಡ್ಜ್. ನೋಡಿ ಫ್ಲೂಟ್ ಸರ್ಫೇಸ್ ಇಂದ ಕಟಿಂಗ್ ಎಡ್ಜ್ವರೆಗೆ ಏನು ಲೆಂತ್ ಇದೆ ಅದನ್ನು ನಾವೇನಂತ ಕರಿತೀವಿ, ದಟ್ ಈಸ್ ಕಾಲ್ಡ್ ಆಸ್ ಸ್ಪೇಸ್ ಅಂತ ನಾವು ಕರಿತೀವಿ. ಈಗ ಗೊತ್ತು ನೋಡಿ ರೇಕ್ ಆ್ಯಂಗಲ್. ಸೊ ದ ರೇಕ್ ಆ್ಯಂಗಲ್, ದಟ್ ಮೀನ್ಸ್ ದ ಆ್ಯಂಗಲ್ ಇನ್ ಡಯಾಮೆಟ್ರಿಕಲ್ ಪ್ಲೇನ್ ಫಾರ್ಮ್ಡ್ ಬೈ ದಿ ಫೇಸ್, ನೋಡಿ ಫಾರ್ಮ್ಡ್ ಬೈ ದಿ ಫೇಸ್ ಅಂಡ್ ದ ರೇಡಿಯಲ್ ಲೈನ್ ಫ್ರಮ್ ದ ಕಟಿಂಗ್ ಎಡ್ಜ್. ಸೊ ದಿಸ್ ಇಸ್ ಕಾಲ್ಡ್ ರೇಕ್ ಆ್ಯಂಗಲ್. ಇದು ನೆಗೆಟಿವ್ ರೇಕ್ ಅಂತ ನಾವು ಕೊಡ್ತಿದ್ದೀವಿ. Another one, clearance angle.
ಸೊ ದ ಆಂಗಲ್ಸ್ ಫಾರ್ಮ್ಡ್ ಬೈ ದ ಪ್ರೈಮರಿ ಆರ್ ಸೆಕೆಂಡರಿ ಕ್ಲಿಯರೆನ್ಸ್, ಇಲ್ಲಿ ಎರಡು ಥರ ಕ್ಲಿಯರೆನ್ಸ್, ಪ್ರೈಮರಿ ಕ್ಲಿಯರೆನ್ಸ್, ಸೆಕೆಂಡರಿ ಕ್ಲಿಯರೆನ್ಸ್ ಅಂತ ಕರಿತೀವಿ. ಎಲ್ಲಿಗೆ ಟಚ್ ಆಗಿರುತ್ತೆ ಅಂದರೆ ಟಾಂಜೆಂಟ್ ಅಂತ ಕರಿತೀವಿ. ಟಾಂಜೆಂಟ್ ಟು ದ ಪೆರಿಪೆರಿ ಆಫ್ ದಿ ರೀಮರ್ ಅಟ್ ದ ಕಟಿಂಗ್ ಎಡ್ಜ್, ದೇ ಆರ್ ಕಾಲ್ಡ್ ಪ್ರೈಮರಿ ಕ್ಲಿಯರೆನ್ಸ್ ಆಂಗಲ್ ರೆಸ್ಪೆಕ್ಟಿವ್ಲಿ. ಇಲ್ಲಿದೆ ನೋಡಿ, ದಿಸ್ ಇಸ್ ಪ್ರೈಮರಿ ಕ್ಲಿಯರೆನ್ಸ್, ದಿಸ್ ಇಸ್ ಸೆಕೆಂಡರಿ ಕ್ಲಿಯರೆನ್ಸ್. ಎರಡು ಆಂಗಲ್ ಫಾರ್ಮ್ ಆಗಿರುತ್ತೆ. ಈ ಕಟಿಂಗ್ ಎಡ್ಜಿಂದ ಮುಂದೆ ಬಂದರೆ ಇಲ್ಲಿವರೆಗೆ ಒಂದು ಫಸ್ಟ್ ಪ್ರೈಮರಿ, ಅದು ಮತ್ತೆ ಕೆಳಗಡೆ ಬರುತ್ತೆ, ದಟ್ ಈಸ್ ಕಾಲ್ಡ್ ಸೆಕೆಂಡರಿ ಕ್ಲಿಯರೆನ್ಸ್. ಸೊ ದಟ್ ಈಸ್ ದ ಕ್ಲಿಯರೆನ್ಸ್ ಆಂಗಲ್. ಇನ್ನೊಂದು ಹೆಲಿಕ್ಸ್ ಆಂಗಲ್ ಅಂತ ಬರುತ್ತೆ. ಸೊ ಇದು ನೋಡಿ, ರೀಮರ್ ಸೆಂಟರ್ ಆಕ್ಸಿಸ್ ಇಂದ ಈ ಫ್ಲೂಡ್ಸ್ ಇದೆಯಲ್ಲ, ಸೊ ದ ಆಂಗಲ್ ಬಿಟ್ವೀನ್ ದ ಹೆಡ್ಜ್ ಅಂದರೆ ಈ ಕಟಿಂಗ್ ಹೆಡ್ಜ್ ಇದೆಯಲ್ಲ, ಆ ಹೆಡ್ಜ್ ಇಂದ ಮತ್ತು ರೀಮರ್ ಆಕ್ಸಿಸ್ ಇರ್ತಕ್ಕಂಥ ಒಂದು ಆಂಗಲ್ ಅನ್ನು ನಾವೇನಂತ ಕರಿತೀವಿ, ಎಲಿಕ್ಸ್ ಆಂಗಲ್ ಅಂತ ನಾವು ಕರಿತೀವಿ. ಸೊ ಇಷ್ಟು ಮಕ್ಕಳೇ ಡಿಫ್ರೆಂಟ್ ಪಾರ್ಟ್ಸ್ ಅಥವಾ ಜನರಲ್ ನಾಮೆನ್ಕ್ಲೇಚರ್ ಆಫ್ ದಿ ಹ್ಯಾಂಡ್ ರೀಮರ್ಸ್. ನಾವು ಈ ರೀಮರ್ಸ್ನಲ್ಲಿ ಕೆಲವು ಫೀಚರ್ಸ್ ಹ್ಯಾಂಡ್ ರೀಮರ್ಸ್ನಲ್ಲಿದೆ, ಅದನ್ನು ನೋಡ್ತಾ ಹೋಗೋಣ. ಹ್ಯಾಂಡ್ ರೀಮರ್ಸ್ ಆರ್ ಯೂಸ್ಡ್ ಟು ರೀಮ್ ಹೋಲ್ಸ್ ಮ್ಯಾನ್ಯುವಲಿ ಯೂಸಿಂಗ್ ಟ್ಯಾಪ್ ರೆಂಚ್. ಹ್ಯಾಂಡ್ ರೀಮರ್ಸ್ ಅಂದರೆ ಗೊತ್ತು, ಅದನ್ನು ನೀವು ಟ್ಯಾಪ್ ರೆಂಚ್ನಲ್ಲೇ ಏನು ಮಾಡಬೇಕು, ತಿರುಗಿಸ್ಬೇಕು. ದಿಸ್ ಇಸ್ ದ ಜಾಬ್, ದಿಸ್ ಇಸ್ ದ ಹ್ಯಾಂಡ್ ರೀಮರ್, ದಿಸ್ ಇಸ್ ದ ಟ್ಯಾಪ್ ರೆಂಚ್, ಇಟ್ ಕ್ಯಾನ್ ಬಿ ಯೂಸ್ಡ್. ದೀಸ್ ರೀಮರ್ಸ್ ಹ್ಯಾವ್ ಎ ಲಾಂಗ್ ಟೇಪರ್ ಲೀಡ್. ನೋಡಿ, ಈ ಹ್ಯಾಂಡ್ ರೀಮರ್ಸ್ ಏನಿದೆ, ಟೇಪರ್ ಲೀಡ್ ಜಾಸ್ತಿ. ಸೊ ನೋಡಿ, ಈ ರೀತಿ ಇಲ್ಲಿಂದ ಇಲ್ಲಿವರೆಗೆ ಟೇಪರ್ ಲೀಡ್ ಇದೆ. ದಿಸ್ ಅಲೋಸ್ ಸ್ಟಾರ್ಟ್ ದ ರೇಮರ್ ಸ್ಟ್ರೈಟ್ ಅಂಡ್ ಇನ್ ಅಲೈನ್ಮೆಂಟ್ ವಿತ್ ದ ಹೋಲ್ ಬೀಯಿಂಗ್ ಗ್ರಾಮ್ಡ್. ಯಾಕೆ ಈ ರೀತಿ ಇದನ್ನು ಮ್ಯಾನ್ಯುವಲ್ ಆಗಿ ಮಾಡ್ತೀವಿ ನಾವು, ಕೈಯಲ್ಲಿ ಹೋಲ್ಡ್ ಮಾಡ್ಕೊಳ್ತೀವಿ. ಗ್ರೇಟರ್ ಸ್ಕಿಲ್ ಬೇಕು ಮ್ಯಾನ್ಯುವಲ್ ಹ್ಯಾಂಡ್ ರೈಮಿಂಗ್ ಮಾಡಬೇಕಾದ್ರೆ. ಹಾಗಾಗಿ ಇಲ್ಲಿ ಅದನ್ನು ಸ್ಟ್ರೈಟ್ ಹೋಗಬೇಕು ಮತ್ತು ಅಲೈನ್ಮೆಂಟ್ ಕರೆಕ್ಟಾಗಿ ಆಗಬೇಕು, ಹೋಲ್ ಒಳಗಡೆ ಫ್ರೀ ಎಂಟ್ರಿ ಆಗಬೇಕು ಸ್ಟಾರ್ಟಿಂಗ್. ಹಾಗಾಗಿ ಆ ಟೇಪರ್ ಲೀಡ್ ಒಂದು ಸ್ವಲ್ಪ ಏನಿರುತ್ತೆ, ಲಾಂಗ್ ಟೇಪರ್ ಲೀಡನ್ನು ಕೊಟ್ಟಿರ್ತಾರೆ. ಯಾವುದರಲ್ಲಿ, ಹ್ಯಾಂಡ್ ರೀಮರ್ಸ್ನಲ್ಲಿ. ಮೆಷಿನ್ ರೀಮರ್ಸ್ ಆದರೆ ಶಾರ್ಟ್ ಟೇಪರ್ ಲೀಡ್ ಇರುತ್ತೆ. ಇದೆರಡು ಡಿಫ್ರೆನ್ಸು ಇಂಪಾರ್ಟೆಂಟ್ ತಿಳ್ಕೊಬೇಕು. ಹ್ಯಾಂಡ್ ರೀಮರ್ಸ್ ನೆಕ್ಸ್ಟ್. ಮೋಸ್ಟ್ ಹ್ಯಾಂಡ್ ರೀಮರ್ಸ್ ಆರ್ ಫಾರ್ ರೈಟ್ ಹ್ಯಾಂಡ್ ಕಟಿಂಗ್. ಸಾಮಾನ್ಯವಾಗಿ ಎಲ್ಲ ರೀಮರ್ಸ್ ಕೂಡ ಹ್ಯಾಂಡ್ ರೀಮರ್ಸ್, ಎಲ್ಲ ರೀಮರ್ಸ್ ಅಲ್ಲ, ಹ್ಯಾಂಡ್ ರೀಮರ್ಸ್ ರೈಟ್ ಹ್ಯಾಂಡ್ ಕಟಿಂಗ್ ಇರುತ್ತೆ. ಎಲಿಕಲ್ ಫ್ಲೂಟೆಡ್ ಹ್ಯಾಂಡ್ ರೀಮರ್ಸ್ have a ಲೆಫ್ಟ್ ಹ್ಯಾಂಡ್ ಎಲಿಕ್ಸ್. ಎಲಿಕಲ್ ಫ್ಲೂಟೆಡ್ ಹ್ಯಾಂಡ್ ರೀಮರ್ಸ್ ಆದರೆ ಲೆಫ್ಟ್ ಹ್ಯಾಂಡ್ ಎಲಿಕ್ಸ್ ಇರುತ್ತೆ, ಅದನ್ನು ನೆನಪು ಮಾಡ್ಕೊಳ್ಳಿ. ದ ಲೆಫ್ಟ್ ಹ್ಯಾಂಡ್ ಎಲಿಕ್ಸ್ ವಿಲ್ ಪ್ರೊಡ್ಯೂಸ್ ಸ್ಮೂತ್ ಕಟಿಂಗ್ ಆಕ್ಷನ್ ಅಂಡ್ ಫಿನಿಶಿಂಗ್. ಯಾವುದು ಲೆಫ್ಟ್ ಹ್ಯಾಂಡ್ ಎಲಿಕ್ಸ್ ಇರುತ್ತೋ ಅಂದರೆ ಎಲಿಕಲ್ ಫ್ಲೂಟೆಡ್ ರೀಮರ್ಸ್, ಹ್ಯಾಂಡ್ ರೀಮರ್ಸ್, ಅದರಲ್ಲಿ ನಾವು ಓಲನ್ನು ಫಿನಿಶ್ ಮಾಡುವಂಥ ಸಂದರ್ಭದಲ್ಲಿ, ರೀಮಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಸ್ಮೂತ್ ಕಟಿಂಗ್ ಆ್ಯಕ್ಷನ್ಸು ಮತ್ತು ಫಿನಿಶು ಕೂಡ ಚೆನ್ನಾಗಿರುತ್ತೆ. ಇನ್ನು ಇಲ್ಲಿ ಮೋಸ್ಟ್ ರೀಮರ್ಸ್ ಲೈಕ್ ಮಷಿನ್ ಆಗಿರ್ಬೋದು, ಹ್ಯಾಂಡ್ ಆಗಿರ್ಬೋದು, ಅಲ್ಲಿ ಆ ಸ್ಪೇಸಿಂಗ್ ಆಫ್ ಟೀತ್ ಅಂತ ಕರಿತೀವಿ. ಅಂದರೆ ಅನ್ಈವನ್ ಸ್ಪೇಸಿಂಗ್, ಒಂದು ಟೀತಿಂದ ಇನ್ನೊಂದು ಟೀತ್ಗೆ ಅನನ್ಯವಾದಂಥ ಏನು ಸಂಬಂಧ ಏನಿರಲ್ಲ, ಏರುಪೇರು ಇರುತ್ತೆ. ದಟ್ ಮೀನ್ಸ್ ಅನ್ಈವನ್ ಸ್ಪೇಸಿಂಗ್ ಆಫ್ ಟೀತ್ ಅಂತ ಕರಿತೀವಿ. ಆ ರೀತಿ ಅನ್ಈವನ್ ಸ್ಪೇಸಿಂಗನ್ನು ಕೊಟ್ಟಿರ್ತಾನೆ. ನೋಡಿ, ಇಲ್ಲಿ ನಿಮ್ಮ ಪ್ರತಿಯೊಂದು ಸ್ಪೇಸಿಂಗ್ ಆಫ್ ಟೀತು ಕೂಡ ಬೇರೆ ಬೇರೆ ಡಿಗ್ರಿಗಳಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದರಿಂದ ಏನು ಹೆಲ್ಪು ಕೇಳ್ತಾರೆ ನಿಮಗೆ. ಮೋಸ್ಟ್ ರೀಮರ್ಸ್ ಮೆಷಿನ್ಸ್ ಆರ್ ಹ್ಯಾಂಡ್ ರೀಮರ್ಸ್ ಹ್ಯಾವ್ ಅನ್ಈವನ್ ಸ್ಪೇಸಿಂಗ್ ಆಫ್ ಟೀತ್. ವೈ? ದೀಸ್ ಫೀಚರ್ಸ್ ಆಫ್ ರೀಮರ್ಸ್ ಹೆಲ್ಪ್ಸ್ ಟು ರೆಡ್ಯೂಸ್ ಚಾಟ್ರಿಂಗ್ ವೈಲ್ ರೀಮಿಂಗ್. ಈ ರೀತಿ ಅನ್ಈವನ್ ಸ್ಪೇಸಿಂಗ್ ಇರೋದ್ರಿಂದ ನೀವು ರೀಮಿಂಗ್ ಮಾಡುವಾಗ ನಿಮ್ಮ ರೀಮರು ಚಾಟ್ರಿಂಗ್ ಆಗಲ್ಲ ಜಾಸ್ತಿ, ಅದನ್ನು ರೆಡ್ಯೂಸ್ ಮಾಡುತ್ತೆ. ಚಾಟ್ರಿಂಗನ್ನು ರೀಮಿಂಗ್ ಮಾಡುವಾಗ ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ. ಯಾವುದು? ಅನ್ಈವನ್ ಸ್ಪೇಸಿಂಗ್ ಆಫ್ ಟೀತ್ ಇರೋದ್ರಿಂದ. ಹ್ಯಾಂಡ್ ರೀಮರ್ಸ್ ವಿತ್ ಡಿಫ್ರೆಂಟ್ ಫೀಚರ್ಸ್ ಆರ್ ಆಲ್ಸೋ ಅವೈಲಬಲ್ ಫಾರ್ ಮೀಟಿಂಗ್ ಡಿಫ್ರೆಂಟ್ ರೀಮಿಂಗ್ ಕಂಡೀಷನ್. ದ ಕಾಮನ್ಲಿ ಯೂಸ್ಡ್ ಟೈಪ್ಸ್ ಆರ್ ಲಿಸ್ಟೆಡ್. ಈ ಹ್ಯಾಂಡ್ ರೀಮರ್ಸ್ನಲ್ಲಿ ಬೇರೆ ಹ್ಯಾಂಡ್ ರೀಮರ್ಸ್ ಸಿಗುತ್ತೆ, ಬೇರೆ ಫೀಚರ್ಸ್ ಟೈಪ್ಸ್. ಈಗ ನಾನು ಹ್ಯಾಂಡ್ ರೀಮರ್ಸ್ನಲ್ಲೇ ಬೇರೆ ಟೈಪ್ಸ್ ಇರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ. ಪ್ಯಾರಲಲ್ ಹ್ಯಾಂಡ್ ರೀಮರ್ ವಿತ್ ಪ್ಯಾರಲಲ್ ಸ್ಯಾಂಕು, ಹ್ಯಾಂಡ್ ರೀಮರ್ ವಿತ್ ಪೈಲೆಟು, ಸಾಕೆಟ್ ರ್ಯಾಮರ್ ವಿತ್ ಪ್ಯಾರಲಲ್ ಸ್ಯಾಂಕ್ ಅಂತೇಳಿ, ಟೇಪರ್ ಪಿನ್ ರೀಮರು, ಸ್ಟ್ರೈಟ್ ಆ್ಯಂಡ್ ಎಲಿಕಲ್ ಫ್ಲೂಟೆಡ್ ರ್ಯಾಮರ್ಸು ಮತ್ತು ಅಡ್ಜಸ್ಟಬಲ್ ಹ್ಯಾಂಡ್ ರೀಮರ್ಸ್. ಇಷ್ಟು 6 ಥರ ಹ್ಯಾಂಡ್ ರೀಮರ್ಸನ್ನು ನಾವು ಜನರಲಿ ಡಿಫ್ರೆಂಟ್ ಅಪ್ಲಿಕೇಶನ್ಸು, ಬೇರೆ ಫೀಚರ್ಸ್ ಇರ್ತಕ್ಕಂಥ ಹ್ಯಾಂಡ್ ರೀಮರ್ಸು, ಇವುಗಳನ್ನು ನಾವು ಬಳಕೆಯನ್ನು ಮಾಡ್ತೀವಿ. ಅದರಲ್ಲೂ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದು ಪ್ಯಾರಲಲ್ ಹ್ಯಾಂಡ್ ರೀಮರ್ಸ್ ವಿತ್ ಪ್ಯಾರಲಲ್ ಸ್ಯಾಂಕ್. ಇದು ಪ್ಯಾರಲಲ್ ಹ್ಯಾಂಡ್ ರೀಮರ್ ವಿತ್ ಪ್ಯಾರಲಲ್ ಸ್ಯಾಂಕ್. ಪ್ಯಾರಲಲ್ ಸ್ಯಾಂಕ್ ಮೇಲ್ಗಡೆ ಸ್ಕ್ವೇರ್ ಇದೆ. ಸೊ ಇಟ್ ಹ್ಯಾಸ್ ಎ ವರ್ಚುವಲಿ ಪ್ಯಾರಲಲ್ ಕಟಿಂಗ್ ಎಡ್ಜಸ್ ವಿತ್ ಟೇಪರ್ ಆ್ಯಂಡ್ ಬೆವೆಲ್. ಇದು ವರ್ಚುವಲಿ
ಪ್ಯಾರಲಲ್ ಕಟಿಂಗ್ ಎಡ್ಜು, ಟೇಪರು ಮತ್ತು ಬೆವೆಲ್ ಲೀಡ್ಸು ಇದರಲ್ಲಿ ನೀವು ಕಾಣ್ಬೋದು. ದ ಬಾಡಿ ಆಫ್ ದ ರ್ಯಾಮರ್ ಇಸ್ ಇಂಟೆಗ್ರಲ್ ವಿತ್ ದ ಸ್ಯಾಂಕ್. ಇಲ್ಲಿ ಬಾಡಿ ಬೇರೆ ಸ್ಯಾಂಕ್ ಬೇರೆ ಇಲ್ಲ, ಒಂದೇ ಪಾರ್ಟ್ ಇದು, ಇಲ್ಲಿಂದ ಇಲ್ಲಿವರೆಗೆ ಒಂದೇ ಪಾರ್ಟ್. ದ ಸ್ಯಾಂಕ್ ಹ್ಯಾಸ್ ನಾಮಿನಲ್ ಡಯಾಮೀಟರ್ ಆಫ್ ದಿ ಕಟಿಂಗ್ ಎಡ್ಜ್. ಈ ಸ್ಯಾಂಕ್ ಡಯಾಮೀಟರ್ ಏನಿದೆ ಇದು ನಾಮಿನಲ್ ಡಯಾಮೀಟರ್, ಅಂದರೆ ರೀಮರ್ ಸೈಜ್ ಏನಿರುತ್ತೆ ಆ ಸೈಜ್ ಇರುತ್ತೆ. ಒನ್ ಎಂಡ್ ಆಫ್ ದ ಸ್ಯಾಂಕ್ ಇಸ್ ಸ್ಕ್ವೇರ್ ಶೇಪ್ಡ್ ಫಾರ್ ಟರ್ನಿಂಗ್ ವಿತ್ ದ ಟ್ಯಾಪ್ ರೆಂಚ್. ಒನ್ ಎಂಡಲ್ಲಿ ಸ್ಕ್ವೇರ್ ಶೇಪ್ ಮಾಡಿದ್ದಾರೆ, ಯಾಕಂದರೆ ಅದನ್ನು ಟ್ಯಾಪ್ ರೆಂಚಲ್ಲಿ ನಾವೇನು ಮಾಡಬೇಕಾಗುತ್ತೆ, ರೊಟೇಟ್ ಮಾಡಬೇಕು. ಇಟ್ ಈಸ್ ಅವೈಲಬಲ್ ವಿತ್ ಸ್ಟ್ರೈಟ್ ಆ್ಯಂಡ್ ಎಲಿಕಲ್ ಫ್ಲೂಟ್ಸ್. ಇದು ಸ್ಟ್ರೈಟ್ ಫ್ಲೂಟು ಸಿಗುತ್ತೆ, ಪ್ಯಾರಲಲ್ ಹ್ಯಾಂಡ್ ರ್ಯಾಮರ್ಸ್ ವಿತ್ ಪ್ಯಾರಲಲ್ ಸ್ಯಾಂಕ್, ಮತ್ತು ಎಲಿಕಲ್ ಫ್ಲೂಟ್ಸ್ ಸಿಗುತ್ತೆ. ಅದನ್ನು ಎ ಆ್ಯಂಡ್ ಬಿ ಅಂತ ಕರಿತೀವಿ ನಾವು. ಹ್ಯಾಂಡ್ ರಿಮರ್ಸಲ್ಲಿ ಮಾತ್ರ ನಿಮಗೆ ಎ ಆ್ಯಂಡ್ ಬಿ ಸಿಗೋದು. ಎ ಅಂದರೆ ಸ್ಟ್ರೈಟು, ಬಿ ಅಂದರೆ ಎಲಿಕಲ್ಲು, ನೆನಪಲ್ಲಿ ಇಟ್ಕೊಳ್ಳಿ. ಎ ಅಂದರೆ ಸ್ಟ್ರೈಟ್ ಫ್ಲೂಟು, ಬಿ ಅಂದರೆ ಎಲಿಕಲ್ ಫ್ಲೂಟು. ದಿಸ್ ಈಸ್ ದ ಕಾಮನ್ಲಿ ಯೂಸ್ಡ್ ಹ್ಯಾಂಡ್ ರಿಮರ್ಸ್ ಫಾರ್ ರ್ಯಾಮಿಂಗ್ ಹೋಲ್ಸ್ ವಿತ್ ಪ್ಯಾರಲಲ್ ಸ್ಪೈಸ್. ಇದನ್ನು ಕಾಮನ್ ಆಗಿ ಪ್ಯಾರಲಲ್ ಸ್ಪೈಸ್ ಅಂದರೆ ಹೋಲ್ಸನ್ನು ನಾವು ಫಿನಿಶ್ ಮಾಡಲಿಕ್ಕೆ ನಾವು ಬಳಸ್ತೀವಿ. ರಿಮರ್ ಕಾಮನ್ಲಿ ಯೂಸ್ಡ್ ಇನ್ ವರ್ಕ್ಶಾಪ್ ಪ್ರೊಡ್ಯೂಸ್ H7 ಟೈಪ್. H7 ಅಂದರೆ ದಟ್ ಇಸ್ ದ ಗ್ರೇಡ್ ಆಫ್ ಟಾಲರೆನ್ಸ್, ಫಂಡಮೆಂಟಲ್ ಟಾಲರೆನ್ಸ್ ಅಂತ ಕರಿತೀವಿ. H7 ಹೋಲ್ಸನ್ನು ಸಾಮಾನ್ಯವಾಗಿ ರೀಮ್ ಮಾಡಲಿಕ್ಕೆ ಈ ಒಂದು ಹ್ಯಾಂಡ್ ರಿಮರ್ಸನ್ನು ನಾವು ಪ್ಯಾರಲಲ್ ಹ್ಯಾಂಡ್ ರಿಮರ್ಸನ್ನು ನಾವು ಬಳಸ್ತೀವಿ. ಇನ್ನು ಎರಡನೇದು ಬಂದರೆ ಹ್ಯಾಂಡ್ ರಿಮರ್ಸ್ ವಿತ್ ಪೈಲಟ್. ಸೊ ದಿಸ್ ಇಸ್ ಪೈಲಟ್ ಕಾಣಿಸ್ತು ನೋಡಿ ಇಲ್ಲಿ. ಈ ಪೈಲಟೆಲ್ಲ ಎಲ್ಲಿ ನೋಡಿದರೆ ನೀವು ಕೌಂಟ್ರ್ ಸಿಂಕಿಂಗು ಮತ್ತು ಕೌಂಟ್ರು ಸಿಂಕ್ ಬಿಟ್ಟು ಮತ್ತು ಕೌಂಟ್ರು ಬೋರ್ ಬಿಟ್ಟಲ್ಲಿ ನೋಡಿದ್ರಿ ಯಾವುದನ್ನು, ಪೈಲಟಲ್ಲಿ. ಅದು ಬಿಟ್ಟರೆ ಇಲ್ಲಿ ಹ್ಯಾಂಡ್ ರಿಮರ್ಸಲ್ಲೇ ನೀವು ನೋಡ್ತಾ ಇರೋದು. ಹ್ಯಾಂಡ್ ರಿಮರ್ಸ್ ವಿತ್ ಪೈಲಟ್. ದಿಸ್ ಇಸ್ ಹ್ಯಾಂಡ್ ರಿಮರ್, ಇಟ್ಸ್ ಹ್ಯಾವಿಂಗ್ ಎ ಪೈಲಟ್. ಮುಂದ್ಗಡೆ ಒಂದು ಪೈಲಟ್ ಇದೆ. ಸೊ ದಿಸ್ ಈಸ್ ಈಕ್ವಲ್ ಇನ್ ಡಯಾಮೀಟರ್, ಡ್ರಿಲ್ ಸೈಜ್ ಡಯಾಮೀಟರ್ ಇರುತ್ತೆ ಇದು, ಯಾವುದು ಪೈಲಟು. ನೋಡೋಣ. ಎ ಪೋರ್ಷನ್ಸ್ ಆಫ್ ದ ರ್ಯಾಮರ್ ಬಾಡಿ ಈಸ್ ಸಿಲಿಂಡ್ರಿಕಲಿ ಗ್ರೌಂಡ್ ಟು ಫಾರ್ಮ್ ಎ ಪೈಲಟ್ ಅಟ್ ದ ಎಂಟ್ರಿಂಗ್ ಎಂಡ್. ಸೊ ಎಂಟ್ರಿಂಗ್ ಎಂಡ್ನಲ್ಲಿ ಸಿಲಿಂಡ್ರಿಕಲ್ ಆಗಿ ಅದನ್ನು ಗ್ರೌಂಡ್ ಮಾಡಿ ಇದ್ದಾನೆ. ದಿಸ್ ಇಸ್ ಅ ಪೈಲಟ್ ಡಯಾಮೀಟರ್ ಅಂತ ಕರಿತೀವಿ. ದಿ ಪೈಲಟ್ ಕೀಪ್ಸ್ ದ ರೀಮರ್. ಈ ಪೈಲಟ್ ಏನಿದೆ ಫಸ್ಟು ಹೋಲ್ ಒಳಗಡೆ ಹೋಗುತ್ತೆ, ಹಾಗಾಗಿ ಆ ರೀಮರ್ಸನ್ನು ಕಾನ್ಸೆಂಟ್ರಿಕ್ ವಿತ್ ದ ಹೋಲ್ ಬೀಯಿಂಗ್ ರೆಮಿಡ್. ಕಾನ್ಸೆಂಟ್ರಿಕ್ ಆಗಿ ಅಂದರೆ ಆ ಕಡೆ ಈ ಕಡೆ ತಿರುಗಲಿಕ್ಕೆ ಬಿಡೋದೇ ಇಲ್ಲ, ಅದು ಹೋಗ್ಲಿಕ್ಕೆ ಬಿಡೋದೇ ಇಲ್ಲ, ನೇರವಾಗಿ ಆಕ್ಸಿಸ್ನಲ್ಲಿ ಕಾನ್ಸೆಂಟ್ರಿಕ್ ಆಗಿ ಒಳ ಹೋಗ್ಲಿಕ್ಕೆ ಅವಕಾಶವನ್ನು ಮಾಡುತ್ತೆ. ಯಾವುದೋ ಪೈಲಟ್. ಇನ್ನೊಂದು ಸಾಕೆಟ್ ರಿಮರ್ ವಿತ್ ಪ್ಯಾರಲಲ್ ಸ್ಯಾಂಕ್. ದಿಸ್ ಇಸ್ ದ ಸಾಕೆಟ್ ರಿಮರ್ ವಿತ್ ಪ್ಯಾರಲಲ್ ಸ್ಯಾಂಕ್. ಇದರಲ್ಲಿ ಸ್ಟ್ರೈಟು ಕಾಣಿಸ್ತಾ ಇದೆ ನಿಮಗೆ, ಎಲಿಕಲ್ಲು ಕಾಣಿಸ್ತಾ ಇದೆ. ಇದೆಲ್ಲ ಹ್ಯಾಂಡ್ ರಿಮರ್ಸೇ. ಹ್ಯಾಂಡ್ ರಿಮರ್ಸಲ್ಲೇ ನಿಮಗೆ ಎಲಿಕಲ್ಲು ಮತ್ತು ಸ್ಟ್ರೈಟ್ ಸಿಗ್ತಕ್ಕಂಥದ್ದು ಎ ಆ್ಯಂಡ್ ಬಿ. ಸೊ ದಿಸ್ ರಿಮರ್ ಆಸ್ ಟೇಪರ್ಡ್ ಕಟಿಂಗ್ ಎಡ್ಜಸ್ ಟು ಸ್ಯೂಟ್ ಮೆಟ್ರಿಕ್ ಮೋರ್ ಸ್ಟೇಪರ್. ಇದರಲ್ಲಿ ಟೇಪರ್ ಕಟಿಂಗ್ ಎಡ್ಜಸ್ ಇದೆ ನೋಡಿ. ಇದು ಒಂದು ಸ್ವಲ್ಪ ಹ್ಯಾಮರ್ಸು, ಸಾಕೆಟ್ ರ್ಯಾಮರ್ಸ್ ಏನಿದೆ ಟೇಪರ್ ಇದೆ. ದಿಸ್ ರ್ಯಾಮರ್ ಆಸ್ ಎ ಟೇಪರ್ ಕಟಿಂಗ್ ಎಡ್ಜಸ್ ಟು ಶೂಟ್ ಮೆಟ್ರಿಕ್ ಮೋರ್ ಸ್ಟೇಪರ್. ಇದು ಯಾವುದಕ್ಕೆ ಸೂಟ್ ಆಗ್ತಕ್ಕಂಥದ್ದು ಅಂದರೆ ಮೆಟ್ರಿಕ್ ಮೋರ್ ಸ್ಟೇಪರ್ ಹೋಲನ್ನು ರಿಮ್ ಮಾಡಿ ಫಿನಿಶ್ ಮಾಡಲಿಕ್ಕೆ. ದ ಸ್ಯಾಂಕ್ ಇಸ್ ಇಂಟೆಗ್ರಲ್ ವಿತ್ ದ ಬಾಡಿ. ಇಲ್ಲೂ ಕೂಡ ಸ್ಯಾಂಕು ಈ ಕಟಿಂಗ್ ಪೋರ್ಷನ್ಸ್ ಬಾಡಿಗೆ ಏನಾಗಿದೆ ಇಂಟೆಗ್ರಲ್, ಒಂದೇ ಪಾರ್ಟ್ ಇದೆ. ಇಂಟೆಗ್ರಲ್ ಮೀನ್ಸ್ ಇಟ್ ಇಸ್ ಒನ್ ಪಾರ್ಟ್, ಒಂದು ಸೂರ್ನಡಿ ಎಲ್ಲ ಇರೋದು ಇಲ್ಲಿ, ಎಲ್ಲ ಪಾರ್ಟು ಒಂದೇ ಬಾಡಿಲಿ ಇರೋದು. ಅಂಡ್ ಈ ಸ್ಕ್ವೇರ್ ಶೇಪ್ ಫಾರ್ ಡ್ರೈವಿಂಗ್. ಮೇಲ್ಗಡೆ ಸ್ಕ್ವೇರ್ ಶೇಪ್ ಇದೆ, ಅದು ರೆಂಚ್ನಲ್ಲಿ ಡ್ರೈವ್ ಮಾಡಲಿಕ್ಕೆ. ದ ಫ್ಲೂಟ್ಸ್, ಇದರಲ್ಲಿ ಐದರ್ ಸ್ಟ್ರೈಟು ಸಿಗುತ್ತೆ ಅಥವಾ ಎಲಿಕಲ್ ಫ್ಲೂಟೆಡ್ ಕೂಡ ಸಿಗುತ್ತೆ. ದ ಸಾಕೆಟ್ ರ್ಯಾಮರ್ ಇಸ್ ಯೂಸ್ಡ್ ಫಾರ್ ರೆಮಿಂಗ್ ಇಂಟರ್ನಲ್ ಮೋರ್ ಸ್ಟೇಪರ್ಡ್ ಹೋಲ್. ನೋಡಿ ಹೇಳ್ತಾರೆ ಸಾಕೆಟ್ ರಿಮರ್ಸನ್ನು ಎಲ್ಲಪ್ಪ ಯೂಸ್ ಮಾಡ್ತಾರೆ ಅಂದರೆ, ಸಾಕೆಟ್ ರಿಮರ್ಸ್ ಆರ್ ಯೂಸ್ಡ್ ಫಾರ್ ರೀಮಿಂಗ್ ಇಂಟರ್ನಲ್ ಮೋರ್ ಸ್ಟೇಪರ್ಡ್. ಅಂದರೆ ಮೋರ್ ಸ್ಟೇಪರ್ಡ್ ಹೋಲ್ ಏನಿದೆ, ಇಂಟರ್ನಲ್ ಮೋರ್ ಸ್ಟೇಪರ್ಡ್ ಹೋಲ್ ಏನಿದೆ, ಆ ಮೋರ್ ಸ್ಟೇಪರ್ ಹೋಲನ್ನು ರೀಮಿಂಗ್ ಮಾಡಲಿಕ್ಕೆ ಸಾಕೆಟ್ ರ್ಯಾಮರ್ ನಾವು ಬಳಸ್ತೀವಿ. ಇನ್ನೊಂದು ಹ್ಯಾಂಡ್ ರಿಮರ್ ಹೇಳಿದೆ, ದಟ್ ಈಸ್ ಟೇಪರ್ ಪಿನ್ ರಿಮರ್ ಅಂತೇಳಿ. ದಿಸ್ ರಿಮರ್ಸ್ ಇಸ್ ಎ ಟೇಪರ್ಡ್ ಕಟಿಂಗ್ ಎಡ್ಜಸ್ ಫಾರ್ ರೀಮಿಂಗ್ ಟೇಪರ್ ಹೋಲ್ಸ್ ಟು ಸ್ಯೂಟ್ ಟೇಪರ್ ಪಿನ್. ಎಲ್ಲಿ ನೀವು ಟೇಪರ್ ಪಿನ್ನನ್ನು ಇನ್ಸರ್ಟ್ ಮಾಡ್ತೀರಾ ಹೋಲ್ ಒಳಗಡೆ, ಅಂಥ ಕಡೆ ಅಂಥ ಹೋಲನ್ನು, ಟೇಪರ್ ಹೋಲನ್ನು ಫಿನಿಶ್ ಮಾಡಲಿಕ್ಕೆ ಈ ಟೇಪರ್ ಪಿನ್ ರೇಮರ್ಸನ್ನು ಯೂಸ್ ಮಾಡ್ತೀವಿ. ಸಾಮಾನ್ಯವಾಗಿ ಟೇಪರ್ ಪಿನ್ ರೇಮರ್ ಅಂತಂದರೆ ಅದರ ರೇಷಿಯೋ ಎಷ್ಟಿರುತ್ತೆ, ಟೇಪರ್ ಪಿನ್ದು 1:50 ಇರುತ್ತೆ. 1:50, ದಟ್ ಇಸ್ ದ ರೇಷಿಯೋ. 1:50 ಅಂದರೆ 1/50. ಟೇಪರ್ ಪಿನ್ ರೇಮರ್ is made with taper pin of 1:50. These reamers are available with straight or helical sand. ಇದರಲ್ಲೂ ಸ್ಟ್ರೈಟು ಸಿಗುತ್ತೆ, ಎಲಿಕಲ್ಲು ಸಿಗುತ್ತೆ. ಇದನ್ನು ಟೇಪರ್ ಹೋಲನ್ನು ಏನು ಮಾಡಲಿಕ್ಕೆ, ಫಿನಿಶಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಎಲ್ಲಿ ಟೇಪರ್ ಪಿನ್ನನ್ನು ಫಿಕ್ಸ್ ಮಾಡ್ತೀವಿ ಅಂಥ ಹೋಲ್.
ಇನ್ನು ಸ್ಟ್ರೈಟ್ ಆ್ಯಂಡ್ ಎಲಿಕಲ್ ಫ್ಲೂಟೆಡ್ ಅಂತ ಎರಡು ಹೇಳಿದೆ ನಾನು. ನೋಡಿ, ಇದು ಸ್ಟ್ರೈಟ್ ಫ್ಲೂಟೆಡ್, ಇದು ನಾರ್ಮಲ್ ಜನರಲ್ ಓವಲ್ಸ್ಗೆ ನಾವು ಈ ಸ್ಟ್ರೈಟ್ ಫ್ಲೂಟೆಡನ್ನು ಯೂಸ್ ಮಾಡ್ತೀವಿ. ಇನ್ನೊಂದು ಎಲಿಕಲ್ ಫ್ಲೂಟೆಡ್. ಈ ಎಲಿಕಲ್ ಫ್ಲೂಟೆಡ್ ಅಂದರೆ ಹೀಗೆ ಎಲಿಕಲ್ ಶೇಪಲ್ಲಿ ಇರುತ್ತೆ, ಏನು ಕಟಿಂಗ್ ಎಡ್ಜಸ್. ಸೊ ಸ್ಟ್ರೈಟ್ ಫ್ಲೂಟೆಡ್ ರ್ಯಾಮರ್ಸ್ ಆರ್ ಯೂಸ್ಫುಲ್ ಫಾರ್ ಜನರಲ್ ರಿಮಿಂಗ್, ಜನರಲ್ ಪರ್ಪಸಸ್. ಇನ್ನು ಎಲಿಕಲ್ ಫ್ಲೂಟ್ ಎಲ್ಲಿ ಸರ್ ಹಾಗಾದರೆ? ಸೊ ದಿಸ್ ಎಲಿಕಲ್ ಫ್ಲೂಟೆಡ್ ರ್ಯಾಮರ್ಸ್ ಆರ್ ಪರ್ಟಿಕ್ಯುಲರ್ಲಿ ಸೂಟೇಬಲ್ ಫಾರ್ ರ್ಯಾಮಿಂಗ್ ಓಲ್ಸ್ ವಿತ್ ಕೀವೇ. ಎಲ್ಲಿ ಪರ್ಟಿಕ್ಯುಲರ್ ಸೂಟ್ ಆಗುತ್ತೆ ಎಲಿಕಲ್ ಫ್ಲೂಟೆಡ್ ಅಂದರೆ, ಎಲ್ಲಿ ಕೀವೇ ಇದೆ, ಎಲ್ಲಿ ಗ್ರೂ ಇದೆ, ಎಲ್ಲಿ ಸ್ಪೆಷಲ್ ಲೈನ್ಸ್ ಕಟ್ಸ್ ಇದೆ ಅಂಥ ಕಡೆ, ಕೀವೇ ಗ್ರೂಸ್ ಇರುವಂಥ ಕಡೆ ನೋಡಿ, ಇಲ್ಲಿ ಗ್ರೂಸ್ ಇದೆ ಅಲ್ಲ, ಇಲ್ಲಿ ಸ್ಲಿಟ್ ಇದೆ ಅಲ್ವಾ, ಇಂಥ ಕಡೆ ಈ ಒಂದು ಎಲಿಕಲ್ ಫ್ಲೂಟೆಡ್ ರ್ಯಾಮರ್ಸ್ ಆರ್ ಸೂಟಬಲ್. ದ ಎಲಿಕಲ್ ಫ್ಲೂಟ್ಸ್ ವಿಲ್ ಬ್ರಿಡ್ಜ್ ದ ಗ್ಯಾಪ್ ಅಂಡ್ ರೆಡ್ಯೂಸ್ ದ ಬೈಂಡಿಂಗ್ ಅಂಡ್ ಚಾಟರಿಂಗ್. ಇದೇನು ಮಾಡುತ್ತೆ, ಆ ಗ್ಯಾಪನ್ನು ಬ್ರಿಡ್ಜ್ ಮಾಡಿಕೊಂಡು ಬೈಂಡಿಂಗ್ ಆಗೋದನ್ನ, ಚಾಟರಿಂಗ್ ಆಗೋದನ್ನ ಅವಾಯ್ಡ್ ಮಾಡುತ್ತೆ, ರೆಡ್ಯೂಸ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ದಟ್ಸ್ ವೈ ಕೀವೇಸ್ನಲ್ಲಿ, ಗ್ರೂಸ್ನಲ್ಲಿ ಸ್ಪೆಷಲ್ ಲೈನ್ ಕಟ್ಟಿರುವಂಥ ಕಡೆ ಎಲಿಕಲ್ ಫ್ಲೂಟೆಡ್ ರ್ಯಾಮರ್ಸ್ನ ನಾವು ಬಳಸ್ತೀವಿ. ಇನ್ನೊಂದು ಅಡ್ಜಸ್ಟಬಲ್ ಹ್ಯಾಂಡ್ ರಿಮರ್ಸ್ ಅಂತೇಳಿ, ಇದನ್ನು ನಿಮಗೆ ತೋರಿಸ್ತೀನಿ ನಾನು. ದಿಸ್ ಇಸ್ ಅಡ್ಜಸ್ಟಬಲ್ ಹ್ಯಾಂಡ್ ರಿಮರ್ಸ್. The size of the rammer can be adjusted by moving the blades in the tapered slots. ಇಲ್ಲಿ ಟೇಪರ್ ಸ್ಲಾಟ್ ಕೊಟ್ಟಿರ್ತಾರೆ. ಆ ಟೇಪರ್ ಸ್ಲಾಟ್ ಒಳಗಡೆಗೆ ಆ ಬ್ಲೇಡ್ಸನ್ನು ಕೆಳಗೆ ಅಥವಾ ಮೇಲ್ಗಡೆ ಮೂವ್ ಮಾಡಿಕೊಂಡ್ರೆ ಅದು ಸೈಜಸ್ ಇರುತ್ತೆ, ವೇರಿಯೇಷನ್ಸ್ ಇಲ್ಲಿಂದ ಇಲ್ಲಿವರೆಗೆ ಅಂತೇಳಿ. ಅಷ್ಟು ಅಡ್ಜಸ್ಟ್ಮೆಂಟನ್ನು ನಾವು ಮಾಡ್ಕೋಬೇಕು. ಯಾವ್ದು ರಿಮರ್ಸ್ನಲ್ಲಿ? ಅಡ್ಜಸ್ಟಬಲ್ ಹ್ಯಾಂಡ್ ರಿಮರ್ಸ್ನಲ್ಲಿ. ಲೈಕ್ ದಟ್, ದಿಸ್ ಇಸ್ ಅಡ್ಜಸ್ಟಬಲ್ ಹ್ಯಾಂಡ್ ರಿಮರ್. ಇಲ್ಲೊಂದು ನಟ್ ಕೊಟ್ಟಿರ್ತಾನೆ, ಇಲ್ಲೊಂದು ನಟ್ ಕೊಟ್ಟಿರ್ತಾನೆ. ಇಲ್ಲಿ ಟೇಪರ್ ಸ್ಲಾಟ್ ಇರುತ್ತೆ. ಈ ಬ್ಲೇಡ್ ಏನಿದೆ, ಈ ಬ್ಲೇಡನ್ನು ಕೆಳಗಡೆ ತಳ್ತಾ ಹೋದರೆ ಇದು ಸೈಜ್ ಕಡಿಮೆ ಆಗುತ್ತೆ, ಮೇಲ್ಗಡೆ ಲಿಫ್ಟ್ ಮಾಡ್ಕೊಳ್ತಾ ಹೋದರೆ ಸೈಜ್ ಜಾಸ್ತಿ ಆಗುತ್ತೆ. ಇದ್ರ ಟಾಪಲ್ಲಿ ಇದ್ರದ್ದು ಸೈಜ್ ಎಲ್ಲಿಂದ ಎಲ್ಲಿವರೆಗೆ ಕೊಟ್ಟಿರುತ್ತೆ. ಸೊ ಇದ್ರದ್ದು ಏನು ಅಡ್ವಾಂಟೇಜಸ್ ಅಪ್ಪ ಅಂದರೆ ಅಡ್ಜಸ್ಟಬಲ್ ಹ್ಯಾಂಡ್ ರಿಮರ್ಸ್. ಇನ್ ಕೇಸ್ ಆಫ್ ವಿಯರ್ ಔಟ್ ಅದೇನಾದ್ರು ಸೌದೋದ್ರೂ ನಾವು ಅಡ್ಜಸ್ಟ್ ಮಾಡ್ಕೋಬೋದು, ಮತ್ತು ಬ್ಲೇಡ್ಸನ್ನು ರೀಗ್ರೈಂಡ್ ಮಾಡಿ ಕೂಡ ಮತ್ತೆ ಯೂಸ್ ಮಾಡೋದು. ದಟ್ ಇಸ್ ದ ಅಡ್ವಾಂಟೇಜ್ ಆಫ್ ಅಡ್ಜಸ್ಟಬಲ್ ಹ್ಯಾಂಡ್ ರಿಮರ್ಸ್. ಇನ್ನು ರಿಮರ್ಸನ್ನು ಯಾವ ಮೆಟೀರಿಯಲಲ್ಲಿ ಮಾಡಿರ್ತಾರೆ, ಇಟ್ ಈಸ್ ಇಂಪಾರ್ಟೆಂಟ್. ಈಗ ಡ್ರಿಲ್ ಬಿಟ್ ಯಾವ ಮೆಟೀರಿಯಲ್ ಮಾಡಿರ್ತಾರೆ? ಡ್ರಿಲ್ ಬಿಟ್ಸ್ ಆರ್ ಮೇಡ್ ಔಟ್ ಆಫ್ ಹೈ ಕಾರ್ಬನ್ ಸ್ಟೀಲ್ ಆರ್ ಹೈ ಸ್ಪೀಡ್ ಸ್ಟೀಲ್ ಅಂತ ನಾವು ಕರಿತೀವಿ. ಹೈ ಕಾರ್ಬನ್ ಸ್ಟೀಲಲ್ಲೂ ಮಾಡ್ತಾರೆ, ಹೈ ಸ್ಪೀಡ್ ಸ್ಟೀಲಲ್ಲೂ ಮಾಡ್ತಾರೆ. ಸೊ ಅದೇ ರೀತಿ ಹ್ಯಾಂಡ್ ರಿಮರ್ಸನ್ನು ಒನ್ ಪೀಸ್ ಕನ್ಸ್ಟ್ರಕ್ಷನ್ಸ್ ಇದ್ದರೆ, ಅಂದರೆ ಒಂದೇ ಒಂದು ಪೀಸ್, ಸಿಂಗಲ್ ಪೀಸ್, ಅದನ್ನು HS ಹೈ ಸ್ಪೀಡ್ ಸ್ಟೀಲ್ ಅಂತ ಕರಿತೀವಿ. ಇಫ್ ಇಟ್ ಈಸ್ ಮೇಡ್ ಆಸ್ ಎ 2 ಪೀಸ್ ಕನ್ಸ್ಟ್ರಕ್ಷನ್ಸ್ ಅಂದರೆ ಕಟಿಂಗ್ ಪೋರ್ಷನ್ನೇ ಬೇರೆ, ಸ್ಯಾಂಗ್ ಪೋರ್ಷನ್ಸೇ ಬೇರೆ. ಈಗ ಕಟಿಂಗ್ ಪೋರ್ಷನ್ಸು HSS ಅಲ್ಲಿ ಇರುತ್ತೆ, ಸ್ಯಾಂಗ್ ಪೋರ್ಷನ್ಸ್ ಇದ್ದರೆ ಅದನ್ನು ನಾರ್ಮಲ್ ಕಾರ್ಬನ್ ಸ್ಟೀಲ್ನಲ್ಲಿ ಮಾಡಿರ್ತಾರೆ. ಜಸ್ಟ್ ನೀವು ತಿಳ್ಕೊಬೇಕು, ಮನಸ್ಸಲ್ಲಿ ಇಟ್ಕೋಬೇಕಾಗಿರೋದು ರಿಮರ್ಸ್ ಆರ್ ಮೇಡ್ ಔಟ್ ಆಫ್ ಹೈ ಸ್ಪೀಡ್ ಸ್ಟೀಲ್. ರಿಮರ್ಸ್ ಆರ್ ಮೇಡ್ ಔಟ್ ಆಫ್ ಹೈ ಸ್ಪೀಡ್ ಸ್ಟೀಲ್ ಅಂತ ಇಟ್ಕೊಳ್ಳಿ. ಇನ್ನು ರಿಮರ್ಸನ್ನು ಹೇಗೆ ಸ್ಪೆಸಿಫೈ ಮಾಡೋದು? ದಿಸ್ ರಿಮರ್ಸ್ ಆರ್ ಸ್ಪೆಸಿಫೈಡ್ ಅಕಾರ್ಡಿಂಗ್ ಟು ದಿ ಟೈಪ್, ಫ್ಲೂಟ್, ಸ್ಯಾಂಕ್ ಎಂಡ್ ಅಂಡ್ ಸೈಜ್. ಯಾವುದೇ ರಿಮರ್ಸ್ ತಗೊಳ್ಳಿ ಮಕ್ಕಳೇ, ಅದ್ರದ್ದು ಟೈಪ್ ಏನಿದೆ, ಫ್ಲೂಟ್ ಯಾವ ಥರ, ಸ್ಟ್ರೈಟ್ ಫ್ಲೂಟಾ, ಎಲಿಕಲ್ ಫ್ಲೂಟಾ, ಹ್ಯಾಂಡ್ ರಿಮರ್ಸಾ, ಮೆಷಿನ್ ರ್ಯಾಮರ್ಸಾ, ಟೇಪರ್ ಸ್ಯಾಂಕಾ, ಪ್ಯಾರಲಲ್ ಸ್ಯಾಂಕಾ, ಮತ್ತು ಸೈಜ್ ಅಂದರೆ ಡಯಾಮೀಟರ್. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಇಲ್ಲಿ ಹ್ಯಾಂಡ್ ರಿಮರ್, ದಟ್ ಇಸ್ ಅ ಟೈಪ್. ಸ್ಟ್ರೈಟ್ ಫ್ಲೂಟ್, ಪ್ಯಾರಲಲ್ ಸ್ಯಾಂಕ್ ಆಫ್ ಡಯಾ, ಪ್ಯಾರಲಲ್ ಸ್ಯಾಂಕ್ ಫ್ಲೂಟ್ ಆಫ್ ಡಯಾ, ದಟ್ ಮೀನ್ಸ್ ಸೈಜ್ ಡಯಾ 20 mm. ಲೈಕ್ ದಟ್ ರಿಮರ್ಸ್ ಆರ್ specified. Rimers are specified according to their type, according to their flute, according to their shank end, according to the size. For example, hand rimmer, slide flute, parallel shank of dia 20 mm. ಈ ರೀತಿ ರಿಮರ್ಸ್ ಅನ್ನು ಸ್ಪೆಸಿಫೈ ಅನ್ನು ಮಾಡ್ತೀವಿ. ಸೊ ಇದಿಷ್ಟು ರಿಮರ್, ರೀಮಿಂಗ್ ಅಂಡ್ ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಂಡ್ ರಿಮರ್ಸ್. ಇನ್ನು ಈ ಯಾವುದೇ ಒಂದು ರೀಮಿಂಗ್ ಆಪರೇಷನ್ಸ್ ಅನ್ನು ಮಾಡಬೇಕಾದ್ರೆ ಫಸ್ಟು ಡ್ರಿಲ್ ಆಗಬೇಕು. ನಾನು ಆವಾಗಲೇ ಹೇಳಿದೆ, ರೀಮ್ಡ್ ಸೈಜ್ಗಿಂತ ಡ್ರಿಲ್ ಸೈಜ್ ಏನಿರಬೇಕು, ಕಡಿಮೆ ಇರಬೇಕು. ರೀಮಿಂಗ್ ಅಂದ್ರೇ ಅಕ್ಯುರೇಟಾಗಿ ಓಲನ್ನು ಫಿನಿಶಿಂಗ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್. ಈಗ ರೀಮರನ್ನು ಉಪಯೋಗಿಸ್ಕೊಂಡು ಓಲನ್ನು ಫಿನಿಶ್ ಮಾಡಬೇಕಾದ್ರೆ ಅಲ್ಲಿ ಸ್ವಲ್ಪ ಮೆಟೀರಿಯಲ್ ಇರಲೇಬೇಕು. ಇಲ್ಲ ಅಂತಂದರೆ ರೀಮರ್ ಹಿಂಗೆ ಹಾಕಿ ಕೆಳಗಡೆ ಬಿದ್ದೋಗುತ್ತೆ. ಈಗ 10 mm ರೀಮ್ ಮಾಡೋಕ್ಕೆ 10 mm ಡ್ರಿಲ್ ಹಾಕ್ಬಿಟ್ರೆ ಮೇಲ್ಗಡೆ ರೀಮ್ ಹಾಕಿದ್ರೆ ಕೆಳಗಡೆ ಬಿದ್ದೋಗುತ್ತೆ. ಅದಕ್ಕೆ ಮೆಟೀರಿಯಲ್ ತೆಗಿಲಿಕ್ಕೆ ಮೆಟೀರಿಯಲೇ ಇರಲ್ಲ, ಲೈಟ್ ಮೆಟೀರಿಯಲ್ ಇರಬೇಕು. ಹಾಗಾಗಿ ಆಲ್ವೇಸ್ ದ ಡ್ರಿಲ್ ಸೈಜ್ ಈಸ್ ಲೆಸ್ಸರ್ ದೆನ್ ಅಥವಾ ಲೋಯರ್ ದೆನ್ ದಿ ರೀಮರ್ ಸೈಜ್. ರೀಮರ್ ಸೈಜ್ಗಿಂತ ಡ್ರಿಲ್ ಸೈಜ್ ಏನಿರುತ್ತೆ ಕಡಿಮೆ ಇರುತ್ತೆ. ಈಗ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಿ ಡ್ರಿಲ್ ಮಾಡಿದ್ರು. ರೀಮಿಂಗ್ ಅಂತ ಅಂದ ತಕ್ಷಣ ಫಸ್ಟ್ ಇಂಪಾರ್ಟೆಂಟೇ ಇದು, ಡ್ರಿಲ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋದು, ಎಷ್ಟು ಡ್ರಿಲ್ ಸೈಜ್ ಹಾಕಬೇಕು ಅಂತ ತಿಳ್ಕೊಳ್ತಕ್ಕಂಥದ್ದು.
ಫಾರ್ ರೀಮಿಂಗ್ ಹ್ಯಾಂಡ್ ಆರ್ ಮೆಷಿನ್, ನೀವು ಮೆಷಿನ್ ರೀಮರಿಂಗ್ ಆರು ಮಾಡಿ, ಹ್ಯಾಂಡ್ ರೀಮಿಂಗ್ ಆರು ಮಾಡಿ, ದ ಡ್ರಿಲ್ ಹೋಲ್ ಶುಡ್ ಬಿ ಸ್ಮಾಲರ್ ದೆನ್ ದಿ ರೀಮರ್ ಸೈಜ್. ಡ್ರಿಲ್ ಹೋಲ್ ಏನಾಗ್ತೀವಿ, ಆ ಡ್ರಿಲ್ ಹೋಲು ಏನಿರಬೇಕು, ಸ್ಮಾಲರ್ ಸೈಜ್ ಇರಬೇಕು. ಯಾವುದಕ್ಕಿಂತ, ರೀಮರ್ ಸೈಜ್ಗಿಂತ. ಸೊ ಬಿಕಾಸ್ ದ ಡ್ರಿಲ್ ಹೋಲ್ ಶುಡ್ ಹ್ಯಾವ್ ಸಫಿಷಿಯೆಂಟ್ ಮೆಟೀರಿಯಲ್ ಫಾರ್ ಫಿನಿಶಿಂಗ್. ಡ್ರಿಲ್ ಹೋಲ್ನಲ್ಲಿ ಸಫಿಷಿಯೆಂಟ್ ಮೆಟೀರಿಯಲ್ ಇರಬೇಕು, ಏನು ಮಾಡಲಿಕ್ಕೆ, ಫಿನಿಶಿಂಗ್ ಮಾಡಲಿಕ್ಕೆ. ಬಟ್ ಅದು ತಿಳ್ಕೊಳ್ಳಿ, ತುಂಬ ಚಿಕ್ಕದಾಗ್ಬಿಟ್ಟು ಎಕ್ಸೆಸಿವ್ ಮೆಟೀರಿಯಲ್ ಇದ್ದರೆ ರೀಮರ್ಗೆ ಏನಾಗುತ್ತೆ, ಸ್ಟ್ರೈನ್ ಆಗುತ್ತೆ. ರೀಮರ್ಗೆ ಯಾವ ಸ್ಟ್ರೈನ್ ಆಯಿತು, ಕಟಿಂಗ್ ಎಡ್ಜ್ ಏನಾಗುತ್ತೆ, ಬ್ಲಂಟ್ ಆಗುತ್ತೆ, ರೀಮರು ಡ್ಯಾಮೇಜ್ ಆಗೋಗುತ್ತೆ. ಅದರಿಂದ ಅಕ್ಯುರೇಟ್ ಡ್ರಿಲ್ ಸೈಜನ್ನು ಹಾಕಬೇಕು. ಅದಕ್ಕೆ ಒಂದು ಫಾರ್ಮುಲಾ ಇದೆ, ಡ್ರಿಲ್ ಸೈಜ್ ಕ್ಯಾಲ್ಕುಲೇಷನ್ಸ್ ಫಾರ್ ರೀಮಿಂಗ್. ಯಾವ ಫಾರ್ಮುಲಾವನ್ನು ನಾವು ಯೂಸ್ ಮಾಡ್ತೀವಿ ಅಂದರೆ, ಡ್ರಿಲ್ ಸೈಜ್ ಇಸ್ ಈಕ್ವಲ್ ಟು, ಇದು ಡ್ರಿಲ್ ಸೈಜ್, ರೀಮ್ಡ್ ಸೈಜ್ ಅಂದರೆ ಫಿನಿಶ್ಡ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್ ಅಂತ ಕರೀತೀವಿ. ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ. ಇಲ್ಲಿ ಫಿನಿಶ್ಡ್ ಸೈಜ್ ಅಂದರೆ ದಟ್ ಈಸ್ ಕಾಲ್ಡ್ ರೀಮ್ಡ್ ಸೈಜ್ ಅಂತ. ಫಿನಿಶ್ಡ್ ಸೈಜ್ ಇಸ್ ದ ಡಯಾಮೀಟರ್ ಆಫ್ ದ ರೀಮರ್. ರೀಮರ್ ಡಯಾಮೀಟರ್ ಏನಿದೆ, ಈಗ ಡಯಾ 10 ರೀಮ್ಡ್ ಹೋಲ್ ಅಂತ ಅಂದರೆ ದಟ್ ಈಸ್ ದ ರೀಮರ್ ಸೈಜ್. ಡಯಾ 10 ದಟ್ ಈಸ್ ದ ಫಿನಿಶ್ಡ್ ಸೈಜ್. ಅದಕ್ಕೆ ಡ್ರಿಲ್ ಹೋಲ್ ಹಾಕ್ಬೇಕು. ಆ ಡ್ರಿಲ್ ಸೈಜ್ ಏನಿರಬೇಕು, ಕಡಿಮೆ ಇರಬೇಕು. ಕಡಿಮೆ ಅಂದರೆ ಎಷ್ಟೋ ಮಾಡ್ಕೊಳಕ್ಕಾಗಲ್ಲ, ಮೆಟೀರಿಯಲ್ ಜಾಸ್ತಿ ಉಳಿಸಿದ್ರು ಕಷ್ಟ. ಅದಕ್ಕೇನಿರಬೇಕು, ಒಂದು ಸ್ಟ್ಯಾಂಡರ್ಡ್ ಇರುತ್ತೆ. ಅದಕ್ಕೆ ಒಂದು ಫಾರ್ಮುಲಾ, ಡ್ರಿಲ್ ಸೈಜ್ ಇಸ್ ಈಕ್ವಲ್ ಟು ರೀಮ್ಡ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್ನ ಮಾಡ್ತಕ್ಕಂಥದ್ದು. ಹಾಗಾದರೆ ಅಂಡರ್ ಸೈಜ್ ಯಾವ್ದು ಸರ್? ಡ್ರಿಲ್ ಸೈಜ್ ಏನೋ ಗೊತ್ತು, ಡ್ರಿಲ್ ಸೈಜನ್ನು ಕಂಡುಹಿಡಿತಾ ಇದ್ದೀವಿ, ರಿಮಿಡ್ ಸೈಜ್ ಹಾಕೊಂಡ್ವಿ. ಈ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್ ಎಷ್ಟು ಹಾಕೊಳ್ಳೋದು, ಇದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇದೆ. ಅಂಡರ್ ಸೈಜ್ ಅಂದರೆ ಇಟ್ ಇಸ್ ದ ರೆಕಮೆಂಡೆಡ್ ರಿಡಕ್ಷನ್ ಇನ್ ಸೈಜ್ ಫಾರ್ ಡಿಫ್ರೆಂಟ್ ರೇಂಜ್ ಆಫ್ ಡ್ರಿಲ್. ಒಂದು ರೆಕಮೆಂಡೇಶನ್ಸ್ ಇದೆ ISI ಪ್ರಕಾರ, ಡಿಫ್ರೆಂಟ್ ಸೈಜ್ ಆಫ್ ದ ಡ್ರಿಲ್ಗೆ, ಡಯಾಮೀಟ್ರಿಗೆ ಇಷ್ಟು ಏನು ಮಾಡಬೇಕು, ನೀವು ಅಂಡರ್ ಸೈಜ್ ತೊಗೋಬೇಕು ಅಂತೇಳಿ ಅವನ ಟೇಬಲ್ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಡಯಾಮೀಟರ್ ಆಫ್ ರೆಡಿ ರೀಮ್ಡ್ ಹೋಲ್ ನೋಡಿ, ಡಯಾಮೀಟರ್ ಎಷ್ಟಿರಬೇಕು, ಈಗ 5 ಅಂಡರ್ 5 mm ಗಿಂತ ಕಡಿಮೆ ಇದ್ದರೆ ಅಂಡರ್ ಸೈಜ್ ಎಷ್ಟು ತೊಗೋಬೇಕು ನಾವು, 0.1 ಇಂದ 0.2. 5 to 20 ಇದ್ದರೆ 0.2 ಇಂದ 0.3 mm ತೊಗೋಬೇಕು. 21 to 50 ಇದ್ದರೆ 0.3 ಇಂದ 0.5. ಓವರ್ 50 ಇದ್ದರೆ 0.5 to 1 mm ಏನನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಅಂಡರ್ ಸೈಜನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಇನ್ನು ಓವರ್ ಸೈಜ್ ಅಂದರೆ ಇದು ಕಾಮನ್. It is generally considered that the twist drill will make a hole larger than its diameter. ಹಾಗಾಗಿ ಇದೆಷ್ಟಿರುತ್ತೆ, ದ ಓವರ್ ಸೈಜ್ ಫಾರ್ ಕ್ಯಾಲ್ಕುಲೇಷನ್ ಪರ್ಪಸಸ್ಗೆ ಓವರ್ ಸೈಜು 0.05 mm ಫಾರ್ ಆಲ್ ಡಯಾಮೀಟರ್ ಆಫ್, ಯಾವುದೇ ಸೈಜ್ ಡಯಾಮೀಟರ್ ಆಫ್ ಡ್ರಿಲ್ ತಗೊಳ್ಳಿ, ಓವರ್ ಸೈಜು 0.05 ಮಾತ್ರ ತಗೋಬೇಕು. ಅಂಡರ್ ಸೈಜ್ ಮಾತ್ರ ನಿಮ್ಮ ಟೇಬಲ್ ನೋಡಿ ತಗೋಬೇಕು. ಓವರ್ ಸೈಜು ನಿಮ್ಮ ಪ್ರಿಂಟ್ ಆಗಬೇಕು 0.05 mm. ಫಾರ್ ಲೈಟ್ ಮೆಟಲ್ಸ್ ದ ಅಂಡರ್ ಸೈಜ್ ವಿಲ್ ಬಿ ಚೂಸನ್ 50% ಲಾರ್ಜರ್. ತುಂಬ ಲೈಟ್ ಮೆಟಲ್ಸ್ ಏನಾದ್ರು ನೀವು ಡ್ರಿಲ್ ಮಾಡಬೇಕಾದ್ರೆ ಈ 0.05ಗಿಂತ ಒಂದು 50% ದೊಡ್ಡದನ್ನು ತಗೋಬೋದು. ಮೇ ಬಿ ದಟ್ ಇಸ್ 0.75 ಅನ್ನು ತೆಗೆದುಕೊಳ್ಬೋದು. 0.75 mm ತಗೋಬೋದು, 50% ಲಾರ್ಜರ್. ಸೊ ಈಗ ನಿಮಗೊಂದು ಕ್ಯಾಲ್ಕುಲೇಷನ್ಸು ಇದು, ಇಟ್ ಇಸ್ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಪ್ರಶ್ನೆಗಳು ನಿಮಗೆ CBT ಎಕ್ಸಾಮ್ನಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಕ್ಯಾಲ್ಕುಲೇಷನ್ಸ್ ಅಂತೂ ಮರಿಬೇಡಿ. ನಾನು ಏನು ಲೆಕ್ಕಗಳು ಕೊಡ್ತೀನಿ ಅವೆಲ್ಲವನ್ನು ಮನೆಯಲ್ಲಿ ವರ್ಕ್ ಮಾಡಿ. ಎ ಹೋಲ್ ಇಸ್ ಟು ಬಿ ಡ್ರಿಲ್ಡ್ ಆನ್ ಮೈಲ್ ಸ್ಟೀಲ್ ವಿತ್ 10 mm ರೀಮರ್. ಈಗ ಒಂದು ಹೋಲು ಮಾಡಬೇಕು, ನೀವು 10 mm ರೀಮರಿಂದ ಫಿನಿಶ್ ಮಾಡಬೇಕು. ವಾಟ್ ವಿಲ್ ಬಿ ದ ಡಯಾಮೀಟರ್ ಆಫ್ ದ ಡ್ರಿಲ್ ಫಾರ್ ಡ್ರಿಲ್ಲಿಂಗ್ ಹೋಲ್ ಫಾರ್ ಬಿಫೋರ್ ರೀಮಿಂಗ್. ರೀಮಿಂಗ್ ಮಾಡೋಕ್ಕೂ ಮೊದಲೇ ಡ್ರಿಲ್ ಹಾಕೋಬೇಕಲ್ಲ, ಆ ಡ್ರಿಲ್ ಸೈಜು 10 mm ರೀಮಿಂಗ್ ಮಾಡಲಿಕ್ಕೆ, ರೀಮರನ್ನು ಉಪಯೋಗಿಸಲಿಕ್ಕೆ ಅದು ಸೈಜ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಫಾರ್ಮುಲಾ ಆಲ್ರೆಡಿ ನಾನು ತಿಳಿಸ್ತೀನಿ. ಏನು, ಡ್ರಿಲ್ ಸೈಜ್ ಇಸ್ ಈಕ್ವಲ್ ಟು ರೀಮಡ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್. ಈಗ ಡ್ರಿಲ್ ಸೈಜೇ ಕಂಡು ಹಿಡಿತಾ ಇದ್ದೀರಿ, ರೀಮಡ್ ಸೈಜ್ ಕೊಟ್ಟಿದ್ದಾನೆ ಡೇಟಾ, ಅವನೇ 10 mm. ಅಂಡರ್ ಸೈಜು 10 mm ಎಷ್ಟು ಅಂತ ಟೇಬಲ್ ನೋಡ್ಕೋಬೇಕು. ಓವರ್ ಸೈಜ್ ಗೊತ್ತು ನಿಮಗೆ, ಪ್ಲಸ್ 0.05. ನೋಡೋಣ, ಈಗ ಫಿನಿಶ್ಡ್ ಸೈಜ್ ಎಷ್ಟು, 10 mm, ದಟ್ ಈಸ್ ಕಾಲ್ಡ್ ರೀಮಡ್ ಸೈಜ್. ಅಂಡರ್ ಸೈಜ್ ಎಷ್ಟು ಆಸ್ ಪರ್ ಟೇಬಲು 10 mm ಗೆ 0.1 to 0.2 ಇದೆ, 5 ಇಂದ 10 mm ಗೆ. ಹಾಗಾಗಿ ಇಲ್ಲಿ 0.2 ಅನ್ನು ನಾವು ತೆಗೆದುಕೊಂಡಿದ್ವಿ. ಓವರ್ ಸೈಜ್ ಬಂದು 0.05 mm. ಈಗ ದಿಸ್ ಇಸ್ ದ ಫಾರ್ಮುಲಾ, ಡ್ರಿಲ್ ಸೈಜ್ ಇಸ್ ಈಕ್ವಲ್ ಟು ರೀಮಡ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್. ಈಗ ರೀಮಡ್ ಸೈಜ್ ಆಗ್ತಾ ಇದ್ದೀನಿ 10, ಅಂಡರ್ ಸೈಜು ಇಲ್ಲಿ ಬಂದಿದೆ 0.2 ಆಸ್ ಪರ್ ಟೇಬಲ್, ಓವರ್ ಸೈಜು 0.025. ಈಗ ಇವೆರಡನ್ನ ಆ್ಯಡ್ ಮಾಡಿದ್ರೆ 0.25 ಆಯಿತು. ಅಲ್ಲಿಗೆ ದಟ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 0.25. ಸೊ 10 ಮೈನಸ್ 0.25 ಅಂದರೆ ಎಷ್ಟು? ಸೊ ದಟ್ ಈಸ್ 9.75 mm ಡ್ರಿಲ್ ಹಾಕ್ಬೇಕು. ಈಗ ನೀವು 10 mm ರೀಮಿಂಗನ್ನು ಮಾಡಬೇಕಾದ್ರೆ ಎಷ್ಟು mm ಡ್ರಿಲ್ ಹಾಕಬೇಕು? 9.75
ಈ ಫಾರ್ಮುಲಾ, ಈ ಮೆಥಡು ನೆನಪಿನಲ್ಲಿ ಇಟ್ಕೋಬೇಕು. ಸೊ ಬೇರೆ ಬೇರೆ ಸೈಜು ನೀವು ಎಕ್ಸಾಮ್ನಲ್ಲಿ 10 ಕೊಡ್ಬೋದು, 15 ಕೊಡ್ಬೋದು, 20 ಕೊಡ್ಬೋದು, ಯಾವುದಾದ್ರು ಕೊಡಲಿ. ಸೊ ಕೊಟ್ಟಾಗ ಈ ರೀತಿ ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕು. ಬಟ್ ಅಂಡರ್ ಸೈಜ್ ಒಂದು ಸ್ವಲ್ಪ ಕೆಲವು ಸಂದರ್ಭದಲ್ಲಿ ಟೇಬಲ್ದು ಕೊಟ್ಟಿರ್ತಾನೆ, ಕೆಲವು ಸಂದರ್ಭದಲ್ಲಿ ನೀವೇ ನೆನಪಿನಲ್ಲಿ ಇಟ್ಕೊಂಡು ಹಾಕೋಬೇಕಾಗುತ್ತೆ. ಅದು ಈಜಿ. ಅಪ್ ಟು 0.5 ಲೆಸ್ ದೆನ್ 0.1, 0.5 ಇಂದ 10 0.2 mm, ಅರ್ಥ ಆಯ್ತಾ? 10 ಇಂದ 20 0.2 to 0.3 ಲೈಕ್ ದಟ್ ಇದೆ. ಟೇಬಲ್ ತುಂಬ ಈಜಿ ನೆನಪಿನಲ್ಲಿ ಇಟ್ಕೊಳ್ಳೋದು. ಅದನ್ನೊಂದ್ಸಲಿ ನೋಡಿಕೊಂಡು ಒಂದು 2-3 ಸಲ ಬರೆದು ಪ್ರಾಕ್ಟೀಸನ್ನು ಮಾಡ್ಕೊಂಡು. ದಿಸ್ ಈಸ್ ಎಕ್ಸಾಂಪಲ್ ಆಫ್ ಕ್ಯಾಲ್ಕುಲೇಷನ್ಸ್. ನಿಮ್ಗೆ ಯಾವ ರೀತಿ ಡ್ರಿಲ್ ಸೈಜನ್ನು ಕ್ಯಾಲ್ಕುಲೇಟರ್ನ ಮಾಡ್ತಕ್ಕಂಥದ್ದು ಅಂತೇಳಿ. ಇನ್ನು ರೇಮರ್ಸ್ ಮತ್ತು ರೀಮಿಂಗ್ ಏನು ಈ ಪ್ರೋಸೆಸ್ ಇದೆ, ಏನು ಈ ಒಂದು ಟೂಲ್ ಇದೆ, ಇಲ್ಲಿ ಏನೇನೆಲ್ಲ ಕೇರನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಇಫ್ ದ ರೀಮ್ಡ್ ವಾಲ್ ಇಸ್ ಅಂಡರ್ ಸೈಜ್, ರೀಮ್ಡ್ ವಾಲ್ ಏನಾದ್ರು ಅಂಡರ್ ಸೈಜ್ ಆಗಿಬಿಟ್ರೆ, ಯಾಕೆ ಅಂಡರ್ ಸೈಜ್ ಆಗಿರುತ್ತೆ? ರೀಮರ್ ವಾರ್ನ್ ಔಟ್ ಆಗಿರುತ್ತೆ. ರೀಮರ್ ಏನಾಗಿರುತ್ತೆ? ವಾರ್ನ್ ಔಟ್ ಆಗಿರುತ್ತೆ. ಏನು ಮಾಡಬೇಕು? ಹಾಗಾಗಿ ಆಲ್ವೇಸ್ ಇನ್ಸ್ಪೆಕ್ಟ್ ದ ಕಂಡೀಷನ್ ಆಫ್ ರೀಮರ್ ಬಿಫೋರ್ ಕಮೆನ್ಸಿಂಗ್ ದ ರೀಮಿಂಗ್. ಇಫ್ ದ ರೀಮರ್ಸ್ ಆರ್ ವಾರ್ನ್ ಔಟ್, ದ ಸೈಜ್ ಆಫ್ ದ ವೋಲ್ ಈಸ್ ಅಂಡರ್ ಸೈಜ್. ನಿಮಗೆ 10 ಮಾಡಬೇಕು ಅಂತೀರಿ, 10 ಬರಲ್ಲ, ಅದು ಕಡಿಮೆ ಬರುತ್ತೆ. ಹಾಗಾಗಿ ಇನ್ಸ್ಪೆಕ್ಟ್ ಮಾಡಬೇಕು. ಡ್ಯಾಮೇಜಸ್ ಇದೆಯಾ, ಸೈಜ್ ವೇರಿಯೇಷನ್ಸ್ ಇದೆಯಾ, ವಾರ್ನ್ ಔಟ್ ಆಗಿದೆಯಾ, ಚೆಕ್ ಮಾಡಬೇಕು. ದಟ್ ಈಸ್ ದ ಕೇರ್. ಫಾರ್ ಅಪ್ಟೈನಿಂಗ್ ಗುಡ್ ಸರ್ಫೇಸ್ ಫಿನಿಶ್, ನಿಮಗೆ ಒಳ್ಳೆ ಸರ್ಫೇಸ್ ಫಿನಿಶ್ ಬರಬೇಕು ಅಂದರೆ ಯೂಸ್ ಕೂಲೆಂಟ್, ಕಟಿಂಗ್ ಫ್ಲೂಯಿಡನ್ನು ಯೂಸ್ ಮಾಡಬೇಕು ರೀಮಿಂಗ್ ಮಾಡುವಾಗ. ಮತ್ತು ರಿಮೂವಲ್ ಆಫ್ ಮೆಟಲ್ ಚಿಪ್ಸ್ ಫ್ರಮ್ ದ ರೀಮರ್ ಫ್ರೀಕ್ವೆಂಟ್ಲಿ. ಸೊ ಮೆಟಲ್ ಚಿಪ್ಸ್ ಬರುತ್ತಲ್ಲ, ಅದನ್ನು ಫ್ರೀಕ್ವೆಂಟಾಗಿ ಏನು ಮಾಡಬೇಕು? ರಿಮೂವ್ ಮಾಡಬೇಕು. ರಿಮೂವ್ ದ ರ್ಯಾಮರ್ ಆಫ್ಟರ್ ರೀಮಿಂಗ್ ಕ್ಲಾಕ್ ವೈಸ್ ಡೈರೆಕ್ಷನ್ ಓನ್ಲಿ. ನೋಡಿ, ರೀಮಿಂಗ್ ಮಾಡೋದು ಕ್ಲಾಕ್ ವೈಸ್ ಡೈರೆಕ್ಷನ್ಸು, ಮತ್ತು ರೀಮರ್ಸನ್ನು ರಿಮೂವ್ ಮಾಡ್ತಿರಲ್ಲ, ಅದು ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ಇರಬೇಕು. ಒಂದು ವೇಳೆ ನೀವು ಏನಾದ್ರು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ ಮಾಡಿ ರೀಮರ್ಸನ್ನು ಮೇಲೆ ತೆಗೆದುಬಿಟ್ರೆ ರೀಮ್ಡ್ ವೋಲ್ ಏನಾಗುತ್ತೆ? ಸಂಪೂರ್ಣ ಫಿನಿಶಿಂಗು ಡ್ಯಾಮೇಜ್ ಆಗೋಗುತ್ತೆ. ಅಡ್ವಾನ್ಸ್ ದ ರೀಮರ್ ಸ್ಲೋಲಿ ಇನ್ ಟು ದ ವರ್ಕ್. ಮತ್ತು ಫಾಸ್ಟಾಗಿ ರೀಮಿಂಗ್ ಮಾಡಬೇಕು, ಸ್ಲೋಲಿ. ಹ್ಯಾಂಡ್ ರೀಮರ್ ಆದರೆ, ಮೆಷಿನ್ ರೀಮರ್ ಆದರೆ 1/3 ಆಫ್ ದಿ ಸ್ಪೀಡ್ ರೆಡ್ಯೂಸ್ ಮಾಡಬೇಕು ನೀವು. ಇನ್ನು ಕೆಲವು ಡಿಫೆಕ್ಟ್ಸ್ ಬರುತ್ತೆ ರೀಮಿಂಗಲ್ಲಿ. ಅಂದರೆ ರೀಮ್ಡ್ ವೋಲ್ ಅಂಡರ್ ಸೈಜ್. ಈಗ ಅಲ್ಲಿ ಹೇಳಿದ್ರೆ ರೀಮ್ಡ್ ವೋಲ್ ಅಂಡರ್ ಸೈಜ್ ಅಂದರೆ ಸರ್ ವಾರ್ನ್ ಔಟ್ ಆಗಿರುತ್ತೆ ಸರ್, ಸೌದೋಗಿರುತ್ತೆ ಅಂತೇಳಿ. ಇಫ್ ವಾರ್ನ್ ಔಟ್ ರೀಮರ್ಸ್ ಯೂಸ್ಡ್, ಇಟ್ ಮೇ ರಿಸಲ್ಟ್ ದ ರೀಮ್ಡ್ ವೋಲ್ ಬೇರಿಂಗ್ ಅಂಡರ್ ಸೈಜ್. ಡು ನಾಟ್ ಯೂಸ್ ಸಚ್ ರ್ಯಾಮರ್ಸ್. ಮತ್ತು ಆಲ್ವೇಸ್ ಇನ್ಸ್ಪೆಕ್ಟ್ ದ ಕಂಡೀಷನ್ ಆಫ್ ದ ರೀಮರ್ ಬಿಫೋರ್ ಯೂಸಿಂಗ್. ಇನ್ನು ಎರಡನೇ ಡಿಫೆಕ್ಟ್ಸ್ ಏನು ಬರ್ಬೋದು? ಸರ್ಫೇಸ್ ಫಿನಿಶ್. ಎರಡೇ ಇಲ್ಲಿ, ಒಂದು ಅಂಡರ್ ಸೈಜ್, ಇನ್ನೊಂದು ಸರ್ಫೇಸ್ ಫಿನಿಶ್. ದಿಸ್ ಕಾಸ್ ಮೇ ಬಿ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಕಾಂಬಿನೇಷನ್ಸ್. ಇದು ಯಾವ್ದಾದ್ರು ಬರ್ಬೋದು. ಒಂದು, ಇನ್ಕರೆಕ್ಟ್ ಅಪ್ಲಿಕೇಶನ್ಸ್, ಸರಿಯಾಗಿ ನೀವು ಬಳಸ್ತಾ ಇಲ್ಲ. ಸ್ವಾರ್ಪ್ ಅಕ್ಯುಮುಲೇಟೆಡ್ ಆಗಿದೆ, ರೀಮರ್ ಫ್ಲೂಡ್ಸ್ ಒಳಗಡೆ ಎಲ್ಲ ಕಟಿಂಗ್ ಚಿಪ್ಸ್ ಕುಟ್ಕೊಬಿಟ್ಟಿದೆ, ತೆಗ್ದಿಲ್ಲ ನೀವು. ಸರಿಯಾಗಿ ಕಟಿಂಗ್ ಫ್ಲೂಯಿಡನ್ನು ಹಾಕ್ತಾ ಇಲ್ಲ, ಅದು ಸರಿಯಾಗಿ ಹೋಗ್ತಾ ಇಲ್ಲ, ಫ್ಲೋ ಆಫ್ ಕೂಲೆಂಟ್ ಸರಿ ಇಲ್ಲ, ಸ್ಪೀಡ್ ರೇಟ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಸ್ಟಡಿ ಸ್ಪೀಡ್, ಸ್ಲೋ ಸ್ಪೀಡ್ನಲ್ಲಿ ನೀವು ರೀಮಿಂಗನ್ನು ಮಾಡಬೇಕು. ಮತ್ತು ಡು ನಾಟ್ ಟರ್ನ್ ದ ರ್ಯಾಮರ್ ಇನ್ ದ ರಿವರ್ಸ್ ಡೈರೆಕ್ಷನ್ಸ್. ರಿವರ್ಸ್ ಡೈರೆಕ್ಷನ್ಸ್ನಲ್ಲಿ ಏನಾದರೂ ರ್ಯಾಮರ್ಸನ್ನು ನೀವು ತೆಗೆದುಬಿಟ್ರೆ ಅದು ಸರ್ಫೇಸ್ ಫಿನಿಶ್ ಪೂರಾಗೋಗುತ್ತೆ, ರಫ್ ಆಗೋಗುತ್ತೆ. ಹಾಗಾಗಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲೇ ರಿಮೂವ್ ಮಾಡಬೇಕು. ಇವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸು, ಕಾರಣಗಳು. ಮತ್ತು ರೆಮಿಡಿ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು. ಕರೆಕ್ಟ್ ಅಪ್ಲಿಕೇಶನ್ಸು, ಸರಿಯಾಗಿ ಫ್ರೂಟ್ಸನ್ನು ಕ್ಲೀನ್ ಮಾಡೋದು, ಕೂಲೆಂಟ್ ಕರೆಕ್ಟಾಗಿ ಅಪ್ಲೈ ಮಾಡೋದು, ಸ್ಟಡಿ ಆ್ಯಂಡ್ ಸ್ಲೋ ಸ್ಪೀಡ್ ರೇಟ್ನಲ್ಲಿ ರಿಮಿಂಗ್ ಮಾಡ್ತಕ್ಕಂಥದ್ದು. ಸೊ ಕ್ಲಾಕ್ ವೈಸ್ ಡೈರೆಕ್ಷನ್ಸ್ನಲ್ಲೇ ರೀಮರ್ಸನ್ನು ರಿಮೂವ್ ಮಾಡ್ತಕ್ಕಂಥದ್ದು. ಇದನ್ನು ಮಾಡಿದ್ರೆ ನಿಮ್ಮ ಸರ್ಫೇಸ್ ಫಿನಿಶ್ ಏನು ಬರುತ್ತೆ? ಚೆನ್ನಾಗೇ ಬರುತ್ತೆ. ಇನ್ನು ರೀಮಿಂಗ್ ಮಾಡುವಾಗ ಪ್ರೊಸೀಜರ್ಸ್, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಈಗ ರೀಮಿಂಗ್ ಅಂದರೆ ನೀವು ಅದರಲ್ಲೂ ಮ್ಯಾನ್ಯುವಲ್ ರೀಮಿಂಗ್, ಅದು ಬೇರೆ ಸ್ಕಿಲ್ ಬೇಕು. ಮೆಷಿನ್ ರೀಮರ್ಗೂ ಚೆನ್ನಾಗಿ ತಿಳ್ಕೊಂಡಿರಬೇಕು. ಮ್ಯಾನ್ಯುವಲ್ ರೀಮಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಪ್ರೊಸೀಜರ್ಸ್. ರೀಮಿಂಗ್ ಪ್ರೊಸೀಜರ್ಸ್ ನೋಡೋಣ. ಜನರಲಾಗಿ ಗೊತ್ತು ನೀವು ಸರ್, ರೀಮರ್ ಮಾಡಬೇಕು ಅಂದರೆ ಫಸ್ಟ್ ಯಾವ ಮೆಟೀರಿಯಲ್ ಮಾಡ್ತಾ ಇದ್ದೀವಿ ಅದನ್ನು ತೆಗೆದುಕೊಳ್ಬೇಕು, ಮತ್ತು ರೀಮರ್ಸ್ ತಗೋಬೇಕು, ಮತ್ತು ಡ್ರಿಲ್ ಸೈಜನ್ನು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು, ಡ್ರಿಲ್ಲನ್ನು ಹಾಕ್ಕೊಳ್ಬೇಕು, ಕ್ಲಾಕ್ ವೈಸ್ ಮತ್ತು ಸ್ಟಡಿ ಆ್ಯಂಡ್ ಸ್ಲೋ ಸ್ಪೀಡ್ನಲ್ಲಿ ರೀಮರನ್ನು ರೊಟೇಟ್ ಮಾಡಬೇಕು. ಸೊ ದಿಸ್ ಆರ್ ಆಲ್ ದಿ ಪ್ರೊಸೀಜರ್ಸ್. ಈಗ ಪಾಠ ಮಾಡುವಾಗ ನೀವು ಅಬ್ಸರ್ವ್ ಮಾಡಿ. ಆದರೆ ಸ್ಟ್ಯಾಂಡರ್ಡ್ ರೀಮಿಂಗ್ ಇಸ್ ದ ಆಪರೇಷನ್ ಆಫ್ ಫಿನಿಶಿಂಗ್ ಅಂಡ್ ಸೈಜಿಂಗ್ ಎ ವೋಲ್ which has been previously drilled or bored or casted wool. The tool used is called reamer, which has multiple cutting edges. That is reaming. That is the definition. Reaming is a process of finishing the wool accurately. Finishing the wool accurately. The wool can be drilled previously
ಅರ್ಧ ಬೋರಿಂಗ್ ಆಗಿರ್ಬೋದು, ಡ್ರಿಲ್ಲಿಂಗ್ ಆಗಿರ್ಬೋದು, ಅಥವಾ ಕ್ಯಾಸ್ಟೆಡ್ ಹೋಲ್ ಆಗಿರ್ಬೋದು, ರೀಮರ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತೀವಿ ನಾವು ರೀಮಿಂಗ್ ಆಪ್ರೇಷನ್ಸನ್ನು ಮಾಡ್ತೀವಿ. ಮ್ಯಾನ್ಯುವಲಿ ಮಾಡಬೇಕಾದ್ರೆ ಇಟ್ ಈಸ್ ಸೆಲ್ಡ್ ಇನ್ ಟ್ಯಾಪ್ ರೆಂಚಲ್ಲಿ ಅದನ್ನು ಹೋಲ್ಡ್ ಮಾಡಿ ರೀಮರ್ಸನ್ನು ರೀಮ್ ಮಾಡ್ತೀವಿ. ಮೆಷಿನ್ ರೀಮಿಂಗ್ ಮಾಡಬೇಕಾದ್ರೆ ಮೆಷಿನ್ ರೀಮರನ್ನು ಯೂಸ್ ಮಾಡಬೇಕಾದ್ರೆ ಡ್ರಿಲ್ಲಿಂಗ್ ಮೆಷಿನ್ಸನ್ನು ಯೂಸ್ ಮಾಡ್ತೀವಿ. ಸೊ ಮೆಷಿನ್ ರೀಮರ್ಸ್ ಆರ್ ಯೂಸ್ಡ್ ಇನ್ ಡ್ರಿಲ್ಲಿಂಗ್ ಮೆಷಿನ್ ಯೂಸಿಂಗ್ ಸ್ಲೀವ್ಸ್ ಆರ್ ಸ್ಲೀವ್ಸ್ ಅಥವಾ ಸ್ಲಾಕೆಟ್ಸನ್ನು ಯೂಸ್ ಮಾಡ್ತೀವಿ. ಬಟ್ ನಾರ್ಮಲ್, ನಾನು ಹೇಳಿದೆ ಸ್ಪೀಡ್, ದ ಸ್ಪೀಡ್ ಫಾರ್ ರೀಮಿಂಗ್ ವಿಲ್ ಬಿ 1/3 ಸ್ಪೀಡ್ ಆಫ್ ದಿ ಡ್ರಿಲ್ಲಿಂಗ್ ಸ್ಪೀಡ್ ಏನಿರುತ್ತೆ ಅದರದ್ದು RPM ಅಲ್ಲಿ ಎಷ್ಟಿರಬೇಕು, 1/3 ಇರಬೇಕು. ಯಾವುದ್ರದ್ದು ಮೆಷಿನ್ ರೀಮಿಂಗನ್ನು ಮಾಡೋದು 1/3 ಸ್ಪೀಡ್ ಆಫ್ ದಿ ಡ್ರಿಲ್ಲಿಂಗ್. ಇನ್ನು ಹ್ಯಾಂಡ್ ರೀಮಿಂಗ್ ಬರೋಣ. ಡ್ರಿಲ್ ಹೋಲ್ಸ್ ಫಾರ್ ರೀಮಿಂಗ್ ಆಸ್ ಪರ್ ದ ಸೈಜಸ್ ಡೆಟರ್ಮೈನ್. ಈಗ ಆಲ್ರೆಡಿ ನೀವೇನು ಕಂಡಿಡ್ಕೊಂಡ್ರಿ ಡ್ರಿಲ್ ಸೈಜನ್ನು, ಅದ್ರ ಪ್ರಕಾರ ಡ್ರಿಲ್ಲನ್ನು ಮಾಡ್ತೀರಿ. ಪ್ಲೇಸ್ ದ ವರ್ಕ್ ಆನ್ ಪ್ಯಾರಲಲ್ಸ್ ವೈಲ್ ಸೆಟ್ಟಿಂಗ್ ಆನ್ ದ ಮೆಷಿನ್ ವೈಸ್ ಇದೆ. ಇಲ್ಲಿ 2 ಪ್ಯಾರಲಲ್ಸ್ ಇಡ್ತೀರಿ. ಅದರ ಮೇಲೆ ಈಗಾಗಲೇ ಡ್ರಿಲ್ ಆಗಿರ್ತಕ್ಕಂಥ ಜಾಬನ್ನು ಅಲ್ಲಿ ಇಟ್ಟಿದ್ದೀರಿ. ಸೊ ಚಾಂಪರ್ ದ ಓಲ್ ಎಂಡ್ ಸ್ಲೈಟ್ಲಿ, ಓಲ್ ಎಂಡನ್ನು ಸ್ಲೈಟ್ ಆಗಿ ಏನು ಮಾಡ್ತೀರಿ ನೀವು ಕೌಂಟರ್ ಸಿಂಕ್ ಬಿಟ್ಬಿಟ್ಕೊಂಡು ಅದನ್ನು ಚಾಂಪರಿಂಗ್ ಮಾಡ್ಕೋತೀರಿ. ದಿಸ್ ರಿಮೂವ್ಸ್ ದ ಬರ್ಸ್, ಅದರಿಂದ ಬರ್ಸ್ ಏನಾಗುತ್ತೆ ರಿಮೂವ್ ಆಗುತ್ತೆ. ಆ್ಯಂಡ್ ವಿಲ್ ಆಲ್ಸೋ ಹೆಲ್ಪ್ ಟು ಅಲೈನ್ ದ ರೀಮ್ ವರ್ಟಿಕಲಿ. ಸೊ ಮತ್ತೆ ನಿಮ್ಮ ರೀಮರ್ನ ಅಲ್ಲಿ ಇಡ್ತಿರಲ್ಲ ಅದು ಕರೆಕ್ಟಾಗಿ ಅಲೈನ್ ಆಗುತ್ತೆ, ವರ್ಟಿಕಲ್ ಆಗಿ ಅಲೈನ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಫಿಕ್ಸ್ ದ ವರ್ಕ್ ಇನ್ ದ ಬೆಂಚ್ ಯೂಸ್ ವೈಸ್ ಕ್ಲ್ಯಾಂಪ್ಸ್. ಸೊ ಇಲ್ಲಿ ವೈಸ್ ಕ್ಲ್ಯಾಂಪ್ಸನ್ನು ಯೂಸ್ ಮಾಡಬೇಕಾದ್ರೆ ರೀಮಿಂಗ್ ಮಾಡೋದು ಫೈನಲ್ ಸ್ಟೇಜ್ನಲ್ಲಿ, ನೀವು ಆಲ್ರೆಡಿ ಫಿನಿಶ್ ಆಗಿರುತ್ತೆ. ಹಾಗಾಗಿ ನೀವು ವೈಸ್ ಕ್ಲ್ಯಾಂಪನ್ನು ಯೂಸ್ ಮಾಡೋದ್ರಿಂದ ಈ ನಿಮ್ಮ ಜಾಬನ್ನು ಫಿನಿಶ್ಡ್ ಸೈಜನ್ನು ಏನು ಮಾಡ್ಬೋದು, ಪ್ರೊಟೆಕ್ಟ್ ಮಾಡ್ಬೋದು. ಮತ್ತು ಜಾಬು ಹಾರಿಜಾಂಟಲ್ ಆಗಿರಬೇಕು, ಹಾಗಾಗಿ ಕೆಳಗಡೆ ಪ್ಯಾರಲ್ ಬ್ಲಾಕ್ಸನ್ನು ಕೂಡ ನಾವು ಹಾಕಿರ್ತೀವಿ. ಸೊ ದಿಸ್ ಈಸ್ ಫಾರ್ ಹ್ಯಾಂಡ್ ರೀಮಿಂಗ್ ಸೆಟಪ್. ನಿಮ್ಮ ಜಾಬನ್ನು ಪ್ಯಾರಲ್ ಬ್ಲಾಕ್ಸ್ ಇಟ್ಟು ಅದ್ರ ಮೇಲೆ ಜಾಬ್ ಇಟ್ಟು ಅದು ವೈಸ್ ಕ್ಲ್ಯಾಂಪ್ಸಲ್ಲಿ ಹೋಲ್ಡ್ ಮಾಡಿ ಹೆಂಡ್ ಆಫ್ ದಿ ಹೋಲನ್ನು ಏನು ಮಾಡ್ತಕ್ಕಂಥದ್ದು, ಡೀಬರ್ ಮಾಡ್ತಕ್ಕಂಥದ್ದು, ಲೈಟ್ ಚಾಂಪರಿಂಗನ್ನು ಮಾಡ್ಕೊಳ್ತಕ್ಕಂಥದ್ದು. ಇದು ಜಾಬ್ ರೆಡಿ ಆಯ್ತು. ಈಗ ಏನಕ್ಕೆ ರೀಮಿಂಗನ್ನು ಮಾಡಲಿಕ್ಕೆ. ದೆನ್ ಫಿಕ್ಸ್ ದ ಟ್ಯಾಪ್ ರೆಂಚ್ ಆನ್ ದ ಸ್ಕ್ವೇರ್ ಎಂಡ್ ಆ್ಯಂಡ್ ಪ್ಲೇಸ್ ದ ರಿಮರ್ ವರ್ಟಿಕಲಿ ಇನ್ ದ ಹೋಲ್, ಚೆಕ್ ದ ಅಲೈನ್ಮೆಂಟ್. ಈಗ ಏನು ಮಾಡ್ತೀರಿ, ರೀಮರ್ಸನ್ನು ತೊಗೊಳ್ತೀರಿ, ಅದಕ್ಕೆ ಟ್ಯಾಪ್ ರೆಂಚನ್ನು ಫಿಕ್ಸ್ ಮಾಡ್ಕೊಳ್ತೀರಿ. ಟ್ಯಾಪ್ ರೆಂಚನ್ನು ಈ ರೀತಿ ಫಿಕ್ಸ್ ಮಾಡಿ ಆ ಹೋಲ್ ಇದರಲ್ಲಿ ಕರೆಕ್ಟಾಗಿ ಅಲೈನ್ ಮಾಡ್ತೀರಿ. ನೀವು ಏನಾದ್ರು ಕರೆಕ್ಷನ್ಸ್ ಇದ್ದರೆ ಅದನ್ನು ಸರಿ ಮಾಡ್ಕೋಬೇಕು. ಟರ್ನ್ ದ ಟ್ಯಾಪ್ ರೆಂಚ್ ಇನ್ ಎ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ಟರ್ನ್ ಮಾಡಬೇಕು. ಡೋಂಟ್ ಟರ್ನ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ಸ್. ಸ್ಲೈಟ್ ಡೌನ್ವರ್ಡ್ ಪ್ರೆಷರ್ ಇಟ್ಕೊಂಡು ಕೆಳಮುಖವಾಗಿ ಸ್ವಲ್ಪ ಪ್ರೆಷರನ್ನು ಅಪ್ಲೈ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ, ಟರ್ನ್ ಮಾಡಬೇಕು. ಯಾವ ಡೈರೆಕ್ಷನ್ಗೆ, ಕ್ಲಾಕ್ ವೈಸ್ ಡೈರೆಕ್ಷನ್ಗೆ. ಸೊ ಎರಡೂ ಎಂಡ್ನಲ್ಲಿ ಇಟ್ಕೋಬೇಕು ನೋಡಿ, ಆ ಕಡೆ ಈ ಕಡೆ ಒಂದು ಕೈಯಲ್ಲೆಲ್ಲ ಎರಡೂ ಎಂಡ್ನಲ್ಲಿ ಇಟ್ಕೊಂಡು ನೀವೇನು ಮಾಡಬೇಕು, ಸ್ಟಡಿ ಸ್ಪೀಡ್ನಲ್ಲಿ ಸ್ಲೋ ಸ್ಪೀಡ್ನಲ್ಲಿ ರೀಮರನ್ನು ಕ್ಲಾಕ್ ವೈಸ್ ಡೈರೆಕ್ಷನ್ಸ್ನಲ್ಲಿ ಕರೆಕ್ಟ್ ಅಲೈನ್ಮೆಂಟ್ ಮಾಡಿಕೊಂಡು ರೊಟೇಟ್ ಮಾಡಬೇಕು. ಮೊದಲೇ ಅದನ್ನು ಟ್ರೈ ಸ್ಕ್ವೇರಲ್ಲಿ ಅಲೈನ್ಮೆಂಟ್ ಮಾಡಿ ಇಟ್ಕೊಂಡಿರ್ಬೇಕು ನೀವು. ದಟ್ ಡು ನಾಟ್ ಟರ್ನ್ ಇನ್ ರಿವರ್ಸ್ ಡೈರೆಕ್ಷನ್ಸ್. ನೋಡಿ ಯಾವುದೇ ಕಾರಣಕ್ಕೂ ರಿವರ್ಸ್ ಡೈರೆಕ್ಷನ್ಸ್ ನೋಡಿ, ದಿಸ್ ಇಸ್ ಅ ರಾಂಗ್ ಡೈರೆಕ್ಷನ್ಸ್, ತಿರುಗಬಾರ್ದು. ಓನ್ಲಿ ರಿವರ್ಸ್ ಡೈರೆಕ್ಷನ್ ಮಾಡಿದ್ರೆ ಏನಾಗುತ್ತೆ, ರೀಮ್ಡ್ ಹೋಲ್ ಸ್ಕ್ರ್ಯಾಚ್ ಆಗುತ್ತೆ. Ream the hole through ensure that the taper lead length of the reamer comes out well and clear from the bottom of the work. Do not allow the hand of the rammer to strike on the vise. ನೋಡಿ ಈ ರೀಮರ್ಸ್ನ ಏನು ಹೋಲ್ನ ರೀಮ್ ಮಾಡ್ತೀರಿ, ಎಷ್ಟು ಟೇಪರ್ ಲೀಡ್ ಲೆಂತ್ ಇದೆ ಅದು ಪೂರ್ತಿ ಕೆಳಗಡೆ ಬರಬೇಕು, ಬಾಟಮ್ ಆಫ್ ದಿ ವರ್ಕ್ವರೆಗೆ ಹೋಗಬೇಕು. ಟೇಪರ್ ಲೀಡು ಏನಿದೆ ಅದು ಬಾಟಮ್ ಆಫ್ ದಿ ವರ್ಕ್ವರೆಗೆ ಹೋಗಬೇಕು. ಅರ್ಥ ಆಯ್ತಾ? ಅಲ್ಲಿವರೆಗೂ ನೀವೇನು ಮಾಡಬೇಕು, ರೀಮಿಂಗ್ ಆಪ್ರೇಷನ್ಸ್ ರೊಟೇಷನ್ಸನ್ನು ಕ್ಲಾಕ್ ವೈಸ್ ರೊಟೇಷನ್ಸನ್ನು ಮಾಡಬೇಕು. ಸೊ ದೆನ್ ಈಗ ಎಲ್ಲ ಆಯಿತು, ಫುಲ್ ಹೋಲ್ ಒಳಗಡೆ ಹೋಗಿದೆ. ಸೊ ರಿಮೂವ್ ದ ರ್ಯಾಮರ್ ವಿತ್ ಅಪ್ವರ್ಡ್ ಫುಲ್ ಅಂಟಿಲ್ ದ ರ್ಯಾಮರ್ ಇಸ್ ಕ್ಲಿಯರ್ ಆಫ್ ದ ವರ್ಕ್. ಈ ರೀಮರ್ನ ರಿಮೂವ್ ಮಾಡಬೇಕಾದ್ರೆ ನೀವು ಆ್ಯಂಟಿ ಕ್ಲಾಕ್ ವೈಸ್ ತಿರುಗೋಂಗಿಲ್ಲ, ಕ್ಲಾಕ್ ವೈಸ್ನಲ್ಲೇ ಅದನ್ನ ಏನು ಮಾಡಬೇಕು, ಅಪ್ವರ್ಡ್ ಪೂರ್ತಿ ಅದು ಹೋಲಿಂದ ಹೊರಗಡೆ ಬರೋವರೆಗೂ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತೆಗಿಬೇಕು. ರಿಮೂವ್ ದ ಬರ್ಸ್ ಫ್ರಮ್ ದ ಬಾಟಮ್ ಆಫ್ ದ ರೀಮ್ಡ್ ಹೋಲ್. ಕೆಳಗಡೆ ಒಂದು ಸ್ವಲ್ಪ ಬರ್ಸ್ ಇರುತ್ತೆ ಹೋಲ್ ಕೆಳಗಡೆಗೆ ಬಾಟಮಲ್ಲಿ, ಅದನ್ನು ರಿಮೂವ್ ಮಾಡಿ. ಲೈಕ್ ದಟ್ ಇಟ್ ಕ್ಯಾನ್ ಬಿ ಅಪ್. ಕ್ಲೀನ್ ದ ಹೋಲನ್ನು ಕ್ಲೀನ್ ಮಾಡಬೇಕು. ಆಕ್ಯುರೇಸಿನ ಚೆಕ್ ಮಾಡಬೇಕಾಗುತ್ತೆ. ಇಲ್ಲಿ ಆಕ್ಯುರೇಸಿಯನ್ನು ಚೆಕ್ ಮಾಡಬೇಕು ಅಂದರೆ ಒಂದೊಂದು ಡಯಾಮೀಟ್ರಿಗೆ ನಿಮ್ಮ ಹತ್ರ ಒಂದೊಂದು ಸಿಲಿಂಡ್ರಿಕಲ್ ಪಿನ್ ಇರುತ್ತೆ. ಆ ಸಿಲಿಂಡ್ರಿಕಲ್ ಪಿನ್ನ ಹೋಲ್ ಒಳಗಡೆಗೆ ಪುಷ್ ಮಾಡಿ ನೋಡಬೇಕು. ಸೊ ದಟ್ ಈಸ್ ಹೌ ದ ಆಕ್ಯುರೇಸಿ ಕೆನ್ ಬಿ ಚೆಕ್ಡ್. ಆ ಸಿಲಿಂಡ್ರಿಕಲ್ ಪಿನ್ ಏನಿರುತ್ತೆ ವಿತಿನ್ ದ ಲಿಮಿಟ್ ಸೈಜಲ್ಲಿ ಇರುತ್ತೆ. ಸೊ ಹಾಗಾಗಿ ಸಿಲಿಂಡ್ರಿಕಲ್ ಪಿನ್ನನ್ನು ಉಪಯೋಗಿಸ್ಕೊಂಡು
ರೀಮ್ ಆಗಿರೋ ಹೋಲನ್ನು ನೀವು ಚೆಕ್ ಮಾಡಬೇಕು. ಸೊ ದಿಸ್ ಇಸ್ ದ ಪ್ರೊಸೀಜರ್ ಫಾರ್ ರೀಮಿಂಗ್. ಮಕ್ಕಳು ಇದುವರೆಗೆ ದೀರ್ಘವಾಗಿ ನಿಮಗೆ ರೀಮರ್ಸ್ ಅಂದರೆ ಏನು, ಯಾವ್ಯಾವ ಥರ ಹ್ಯಾಂಡ್ ರೀಮರ್ಸ್ ಇದೆ, ರೀಮರ್ ಯಾವ ಮೆಟೀರಿಯಲ್ ಮಾಡ್ತಾರೆ, ರೀಮರ್ ಸೈಜ್ ಏನು, ರೀಮಿಂಗ್ ಮಾಡೋದೇನು, ಯಾವ ರೀತಿ ಮಾಡಬೇಕು, ಡಿಫ್ರೆಂಟ್ ಟೈಪ್ಸ್ ಆಫ್ ರೀಮರ್ಸ್ ಯಾವ್ಯಾವ್ದಿದೆ, ಪಾರ್ಟ್ಸ್ ಆಫ್ ದ ರೀಮರ್ಸ್ ಏನು ಎಲ್ಲ ಹೇಳಿದ್ದೀವಿ. ಸೊ ಸಮ್ ಕ್ವಶನ್ ಆ್ಯಂಡ್ ಆನ್ಸರ್ in respect of your examinations and your future interview ಯಾವ ಥರ ಕೇಳ್ಬೋದು. ಸೊ ದಿಸ್ ಇಸ್ ಲೈಕ್ ರಿವಿಷನ್ ಆನ್ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್ಸ್. ನೇಮ್ ದ ರೀಮರ್ ಎ ಆ್ಯಂಡ್ ಬಿ ಸೋನ್ ಬಿಲೋ. ಎರಡು ರೀಮರ್ಸ್ ಕೊಟ್ಟಿದ್ದಾರೆ, ಎ ಮತ್ತು ಬಿ. ಏನು ರೀಮರ್ಸ್ ಇದು? ಎ ಇಸ್ ಕಾಲ್ಡ್ ಮೆಷಿನ್ ರೀಮರ್, ಬಿ ಇಸ್ ಕಾಲ್ಡ್ ಹ್ಯಾಂಡ್ ರೀಮರ್ ಅಲ್ಲ? ಎಸ್, ಗುಡ್. ಎರಡನೇ ಪ್ರಶ್ನೆ, ಟೂ ರೀಮರ್ಸ್ ಎ ಆ್ಯಂಡ್ ಬಿ ಸೋನ್ ಬಿಲೋ. ನೇಮ್ ದ ಟೈಪ್ ಆಫ್ ಫ್ಲೂಡ್ಸ್. ಇಲ್ಲಿ ಎರಡು ಥರ ರೀಮರ್ಸ್ ಎ ಆ್ಯಂಡ್ ಬಿ ಕೊಟ್ಟಿದ್ದಾರೆ. ಆ ಫ್ಲೂಡ್ಸ್ ಯಾವುದು ಅಂತ ಹೇಳ್ಬೋದು. ಎ ಏನಿದೆ, ಬಿ ಏನಿದೆ. ಎ ಇಸ್ ಕಾಲ್ಡ್ ಸ್ಟ್ರೈಟ್ ಫ್ಲೂಟು, ಬಿ ನಲ್ಲಿ ಇರ್ತಕ್ಕಂಥದ್ದು ಎಲಿಕಲ್ ಫ್ಲೂಟ್. ಎರಡು ಹ್ಯಾಂಡ್ ರೀಮರ್ಸ್. ಎ ನಲ್ಲಿ ಸ್ಟ್ರೈಟ್ ಫ್ಲೂಟ್ ಇದೆ, ಬಿ ನಲ್ಲಿ ಎಲಿಕಲ್ ಫ್ಲೂಟ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಇದು ಮೋಸ್ಟ್ ಪೇಪರ್ ರೋಲ್ ಅನ್ನು ಮಾಡ್ಲಿಕ್ಕೆ ಬಳಸ್ತಾರೆ ಅಂತ ತೋರಿಸಿದ್ದೆ ನಿಮಗೆ. ದೆನ್ ವಿಚ್ ರೀಮರ್ ಇಸ್ ಸೂಟಬಲ್ ಫಾರ್ ಫಿನಿಶಿಂಗ್ ದ ಹೋಲ್ ಆಫ್ ದ ಕಾಂಪೊನೆಂಟ್ ಸೋನ್ ಅಂಡ್ ದ ರ್ಯಾಮರ್ ಸೋನ್ ಎ ಆ್ಯಂಡ್ ಬಿ. ಇಲ್ಲಿ ಎ ಆ್ಯಂಡ್ ಬಿ ನಲ್ಲಿ ರೀಮರ್ಸ್ ಅನ್ನು ಕೊಟ್ಟಿದ್ದಾರೆ. ವಿಚ್ ರೀಮರ್ ಇಸ್ ಸೂಟಬಲ್ ಫಾರ್ ಫಿನಿಶಿಂಗ್ ದ ಹೋಲ್ ಆಫ್ ದ ಕಾಂಪೊನೆಂಟ್. ಈ ಕಾಂಪೊನೆಂಟ್ ಅನ್ನ ಫಿನಿಶ್ ಮಾಡಲಿಕ್ಕೆ ಯಾವ ರೀಮರ್ಸ್ ಸೂಟಬಲ್? ನೋಡಿ, ಸ್ಟ್ರೈಟ್ ಫ್ಲೂಟೆಡ್ ರ್ಯಾಮರ್ಸ್ ಏನಿದೆ ಅದು ಜನರಲ್ ವರ್ಕ್ಗೆ ಅಂತ ಹೇಳಿದೆ ನಾನು. ಈ ಕೀವೇಸು, ಗ್ರೂವ್ಸು, ಕಟಪ್ಪು ಎಲ್ಲೇನು ಲೈನ್ ಕಟ್ ಏನಾದ್ರು ಬಂದರೆ ಅಲ್ಲಿ ನಾವು ಎಲಿಕಲ್ ಫ್ಲೂಟನ್ನು ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ. ಹೀಗಾಗಿ ಎಲಿಕಲ್ ಫ್ಲೂಟ್ ಯಾವುದು? ಬಿ. ಹಂಗಾರೆ ಇದು ಏನಿದೆ ಇಲ್ಲಿ ಕೀವೇ ಇದೆ, ಹಂಗಾಗಿ ಯಾವ್ದು ಸೂಟಬಲ್ ಇಲ್ಲಿ? ಸೊ ಫಾರ್ ಎಲಿಕಲ್ ಫ್ಲೂಟೆಡ್ ರೀಮರ್ಸ್, ದಟ್ ಈಸ್ ಎ ಅಲ್ಲ, ಫಿಗರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಐ ಥಿಂಕ್ ಅದನ್ನು ಚೆಕ್ ಮಾಡ್ತೀನಿ. this figure B, yes. ಸೊ ಈ ಒಂದು ಕೀವೇ ಅನ್ನ ನಾವು ಫಿನಿಶ್ ಮಾಡಲಿಕ್ಕೆ ಫಿಗರ್ ಬಿ, ಎಲಿಕಲ್ ಫ್ಲೂಟೆಡ್ ರ್ಯಾಮರ್ ಇಸ್ ಸೂಟಬಲ್. ನೇಮ್ ದ ಪಾರ್ಟ್ ಆಫ್ ಎಫ್ ಅಂಡ್ ಜಿ ರ್ಯಾಮರ್ ಸೋನ್ ಇಂದ ಬಿಲೋ. ಇಲ್ಲಿ ಎರಡು ಪಾರ್ಟ್ ಅನ್ನು ತೋರಿಸಿದ್ದಾರೆ. ಇಲ್ಲೊಂದು ಚಿತ್ರ ಇದೆ, ಇಲ್ಲಿ ಎಫ್ ಅಂತ ಇದೆ ಮತ್ತು ಇಲ್ಲಿ ಜಿ ಅಂತ ಇದೆ. ಇವೆರಡು ಪಾರ್ಟ್ ಏನು ಅಂತ ತೋರಿಸ್ಬೇಕು. ಎಫ್ ಇಸ್ ಕಾಲ್ಡ್ ಸರ್ಕ್ಯುಲರ್ ಲ್ಯಾಂಡ್ ಅಂತ ಕರಿತೀವಿ, ಅದನ್ನೇನಂತ ಕರಿತೀವಿ? ಸರ್ಕ್ಯುಲರ್ ಲ್ಯಾಂಡ್. ಜಿ ಇಸ್ ಕಾಲ್ಡ್ ಬೆವೆಲ್ ಲೀಡ್ ಆ್ಯಂಗಲ್ ಅಂತ ಕರಿತೀವಿ. ಇದೇನಿದೆ ಇಲ್ಲಿಂದ ಇಲ್ಲಿಗಿರ್ತಕ್ಕಂಥದ್ದು ಆಕ್ಸಿಸ್ ಇಂದ ಈ ಚಾಂಪರ್ ಎಂಡ್ಗಿರ್ತಕ್ಕಂಥದ್ದು ಬೆವೆಲ್ ಲೀಡ್ ಆ್ಯಂಗಲ್. ಇದೆಲ್ಲ ಪಾರ್ಟನ್ನು ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಟೈಪ್ಸ್ ಆಫ್ ರೀಮರ್ಸ್ ಇದೆ, ಎಲ್ಲ ಹ್ಯಾಂಡ್ ರೀಮರ್ಸ್ ಮತ್ತು ಯೂಸರ್ಸ್ ಇದೆ. ಅದನ್ನು ಮ್ಯಾಚ್ ಮಾಡಬೇಕು. ಈಗ ಯೂಸರ್ಸ್ಗೆ ರೀಮರ್ಸನ್ನು ಟೈಪನ್ನು ಮ್ಯಾಚ್ ಮಾಡಬೇಕು. ಎ ರೀಮರ್ ದಟ್ ಕ್ಯಾನ್ ಫಿನಿಶ್ ಪರ್ಫೆಕ್ಟ್ಲಿ ಕಾನ್ಸೆಂಟ್ರಿಕ್ ಹೋಲ್. ವಿಚ್ ಒನ್ ಇಸ್ ಕರೆಕ್ಟ್? ದಟ್ ಈಸ್ ಬಿ. ಇಲ್ಲಿ ಪೈಲಟ್ ಹ್ಯಾಂಡ್ ರೀಮರ್ಸ್ ಇದೆಯಲ್ಲ ಇದು. ಯೂಸ್ಡ್ ಫಾರ್ ಫಿನಿಶಿಂಗ್ ಮೋಸ್ಟ್ ಟೇಪರ್ ಹೋಲ್ ಅಂತ ಅಂದರೆ ದಟ್ ಈಸ್ ಕಾಲ್ಡ್ ಸಾಕೆಟ್ ರೀಮರ್ಸ್. ಸೊ ದಿಸ್ ಈಸ್ ಸಿ. ಫಾರ್ ರೀಮಿಂಗ್ ಟೇಪರ್ ಪಿನ್ ಹೋಲ್ಸ್ಗೆ that is D, taper pin reamers. Used for holes with parallel slides, central hand reamers, that is A. Most commonly used reamer for general purposes, that is also A, general purposes. So this is hand reamers, parallel shank anta karitivi. This is how to match. ಮತ್ತೆ ಇದನ್ನೇ ಇಂಡಿವಿಜುವಲ್ ಮಾಡಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಆನ್ಸರ್ ಅಲ್ಲೂ ಕೊಡಬಹುದು. ರೀಮರ್ನಲ್ಲಿ ಚೂಸ್ ದ ಕರೆಕ್ಟ್ ಆನ್ಸರ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿದೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ CBT ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಆಲ್ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಯಾವ ರೀತಿ ಇರುತ್ತೆ ನೋಡ್ತಾ ಹೋಗೋಣ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಕೆಪಾಸಿಟಿ ಆಫ್ ರೀಮರ್ಸ್. ಈ 4 ಆನ್ಸರನ್ನು ಕೊಟ್ಟಿದ್ದಾನೆ. ಪ್ರಶ್ನೆನ ಅರ್ಥ ಮಾಡ್ಕೋಬೇಕು. ರೀಮರ್ಗೆ ಒಂದು ಕೆಪಾಸಿಟಿ ಇಲ್ಲ ಈ 4 ಆನ್ಸರ್ನಲ್ಲಿ. ಅದು ಯಾವುದು? ಫಿನಿಶಿಂಗ್ ಸ್ಮಾಲ್ ಹೋಲ್ಸ್ ಮಾಡ್ಬೋದು, ಸ್ಮಾಲ್ ಹೋಲ್ಸನ್ನ ಫಿನಿಶ್ ಮಾಡಲಿಕ್ಕೆ ರೀಮರ್ಸ್ ಇರೋದು. ಸಿ ಬಂದರೆ ಅಕ್ಯುರೇಸಿ ಟು ಕ್ಲೋಸರ್ ಲಿಮಿಟ್ಸ್. ಸೊ
ಹೈಯರ್ ಆಕ್ಯುರೇಸಿ ವೋಲನ್ನು ನಾವು ಫಿನಿಶ್ ಮಾಡ್ಬೋದು ವಿತ್ ಇನ್ ದ ಲಿಮಿಟ್ಸ್, ಮತ್ತು ಹೈ ಕ್ವಾಲಿಟಿ ಸರ್ಫೇಸ್ ಫಿನಿಶ್ ಕೂಡ ಮಾಡ್ಬೋದು. ಹಾಗಾದರೆ ಬಿ ಒಂದಿದೆ ನೋಡಿ, ಫಿನಿಶ್ ಎನಿ ಮೆಷಿನ್ ಪ್ರೊಫೈಲ್ ಅಂತಿದೆ. ಸೊ ಇಲ್ಲಿ ಸರ್ಕ್ಯುಲರ್ ವೋಲನ್ನು ಮಾತ್ರ ಫಿನಿಶ್ ಮಾಡ್ಬೋದು ನಾವು. ಎನಿ ಮೆಷಿನ್ ಪ್ರೊಫೈಲ್ ಸ್ಕ್ವಯರ್ ಆಗಲಿ ರೆಕ್ಟ್ಯಾಂಗಲ್ ಆಗಲಿ ಆ ಒಂದು ಪ್ರೊಫೈಲನ್ನು ಫಿನಿಶ್ ಮಾಡಲಿಕ್ಕೆ ಅಲ್ಲ. ಹಾಗಾಗಿ ವಿಚ್ ಇಸ್ ಕರೆಕ್ಟ್? ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಆಯ್ತು ನಮಗೆ. ಸೊ ಮುಂದಿನ ಪ್ರಶ್ನೆ, ಇಲ್ಲಿ ಒಂದು ಲೆಕ್ಕ. ಈ ಲೆಕ್ಕ ಯಾಕೆ ಮತ್ತೆ ನಿಮಗೆ ತೆಗೆದುಕೊಂಡೆ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಲೆಕ್ಕಗಳನ್ನು ಕೇಳಿಬಿಡ್ತಾನೆ. ಈ ಲೆಕ್ಕಗಳು ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಒಂದು ಲೆಕ್ಕ ಕೊಟ್ಟಿದ್ದಾನೆ. ವೋಲ್ ಆಫ್ 15 mm dia is to be finished with a reamer. Calculate the diameter of the hole required to drill for reaming. ರೀಮಿಂಗ್ ಮಾಡಲಿಕ್ಕೆ ಎಷ್ಟು ಸೈಜ್ ಡ್ರಿಲ್ ಹೋಲನ್ನು ಹಾಕಬೇಕು ಅಂತೇಳಿ ಈಗಾಗಲೇ ಈ ಲೆಕ್ಕ ಮಾಡಿಸಿದ್ದೀನಿ ನಿಮಗೆ. ಅಂಡರ್ ಸೈಜ್ ಬಂದು 0.3, ಓವರ್ ಸೈಜ್ ಬಂದು 0.05 ಅವನೇ ಕೊಟ್ಬಿಟ್ಟಿದ್ದಾನೆ. ಈಗ ಇಲ್ಲಿ ಫಾರ್ಮುಲಾನು ಗೊತ್ತು ನಿಮಗೆ. ಡ್ರಿಲ್ ಸೈಜ್ ಇಸ್ ಈಕ್ವಲ್ ಟು ರೀಮ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್ ಅಂತ ಇದೆ. ಈಗ ನೀವೆಲ್ಲ ಹಾಕೊಳ್ತೀರಿ. ರೀಮ್ ಸೈಜು 15 mm ಅಂದರೆ ಫಿನಿಶ್ಡ್ ಹೋಲ್ ಸೈಜು. ಅಂಡರ್ ಸೈಜ್ ಅವನೇ ಕೊಟ್ಟಿದ್ದಾನೆ 0.3, ಓವರ್ ಸೈಜು 0.05 ತಗೊಂಡಿದ್ದೀವಿ. ಇವೆರಡನ್ನೂ ನೀವು ಹ್ಯಾಡ್ ಮಾಡಿದ್ರೆ ಡ್ರಿಲ್ ಸೈಜು 15 mm ಮೈನಸ್ 0.35 mm, 15ರಲ್ಲಿ 0.35ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ದಟ್ ಈಸ್ 14.65 mm ಇಸ್ ದ ಡ್ರಿಲ್ ಸೈಜ್. ಈ 14.65 ಡ್ರಿಲ್ ಹಾಕಿ 15 mm ರೀಮರ್ಸ್ ತಗೊಂಡು ನೀವು ರೀಮಿಂಗ್ ಮಾಡಿದ್ರೆ ಕರೆಕ್ಟ್ ಹೋಲ್ ಫಿನಿಶ್ ಆಗುತ್ತೆ. ಸೊ ದಿಸ್ ಈಸ್ ಹೌ ಟು ಕ್ಯಾಲ್ಕುಲೇಟ್ ದಿ ಡ್ರಿಲ್ ಸೈಜ್ ಫಾರ್ ರೀಮಿಂಗ್. ಇದ್ರ ಬಗ್ಗೆ ಮುಂದೆ ಅನೇಕ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನಲ್ಲಿ ಲೆಕ್ಕ ಬರುತ್ತೆ. ಆಗ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ಇದನ್ನು ಮತ್ತೊಂದ್ಸಲ ಹೇಳಿದ್ದೀನಿ. ಈಗ ಇಲ್ಲಿ ವಾಟ್ ಈಸ್ ದ ನೇಮ್ ಆಫ್ ದ ಹ್ಯಾಂಗಲ್ ಮಾರ್ಕ್ಡ್ ಎಕ್ಸ್ ಅನ್ನೋದರ ಒಂದು ಪ್ರಶ್ನೆ. ಇಲ್ಲಿ 4 ಆನ್ಸರ್ ಇದೆ. ಒಂದು ಚಿತ್ರ ಕೊಟ್ಟಿದ್ದಾನೆ, ಒಂದು ಹ್ಯಾಂಗಲನ್ನು ಮಾರ್ಕ್ ಮಾಡಿದ್ದಾನೆ. ಆ ಸೆಂಟರ್ ಆಕ್ಸಿಸಿಂದ ಆ ಬೆವೆಲ್ ಲೀಡ್ಗೆ ಅದು ಎಕ್ಸ್ ಅಂತ ಕೊಟ್ಟಿದ್ದಾನೆ. ಅದೇನದು? ದಟ್ ಈಸ್ ಕಾಲ್ಡ್ ಎಲಿಕ್ಸ್ ಆ್ಯಂಗಲ್ ಅಂತ ಕರಿತೀವಿ. ಅದನ್ನು ಏನಂತ ಕರಿತೀವಿ? ಎಲಿಕ್ಸ್ ಆ್ಯಂಗಲ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ನೇಮ್ ಆಫ್ ದ ಪ್ರೋಸೆಸ್ ಆಫ್ ಫಿನಿಶಿಂಗ್ ದ ಡ್ರಿಲ್ಡ್ ಹೋಲ್? ಹೋಲನ್ನು ಫಿನಿಶ್ ಮಾಡ್ತಕ್ಕಂಥ ಆಪರೇಷನ್ಸ್ ಅನ್ನು ಏನು ಕರಿತೀವಿ? 4 ಆನ್ಸರ್ ಕೊಟ್ಟಿದ್ದಾನೆ ಇಲ್ಲಿ. ರೀಮಿಂಗ್, ಸ್ಪಾಟ್ ಫೇಶಿಂಗ್, ಕೌಂಟರ್ ಬೋರಿಂಗ್, ಕೌಂಟರ್ ಸಿಂಕಿಂಗ್. ಇದೆಲ್ಲ ಆಗಿದೆ ನಿಮಗೆ. ರೀಮಿಂಗ್ ಅಂದ್ರೆ ಏನು? ಇಟ್ ಈಸ್ ಅ ಪ್ರೋಸೆಸ್ ಆಫ್ ಫಿನಿಶಿಂಗ್ ದ ಪ್ರೀವಿಯಸ್ಲಿ ಡ್ರಿಲ್ಡ್ ಹೋಲ್ ಬೈ ದ ಹೆಲ್ಪ್ ಆಫ್ ರೀಮರ್ ಈಸ್ ಕಾಲ್ಡ್ ರೀಮಿಂಗ್. ವಿಚ್ ಇಸ್ ಕರೆಕ್ಟ್? ರೀಮಿಂಗ್. ನೋಡೋಣ. ಎಸ್ ಕರೆಕ್ಟ್ ಆನ್ಸರ್. ವೈ ಹ್ಯಾಂಡ್ ರೀಮರ್ಸ್ ಹ್ಯಾವ್ ಅನ್ಈವನ್ ಸ್ಪೇಸಿಂಗ್ ಆಫ್ ಟೀತ್? ಈ ಹ್ಯಾಂಡ್ ರೀಮರ್ಸ್ನಲ್ಲಿ ಟೀತ್ ಇದೆಯಲ್ಲ, ಇಟ್ ಈಸ್ ಅ ಮಲ್ಟಿಪಾಯಿಂಟ್ ಕಟಿಂಗ್ ಟೂಲ್ ರೀಮರ್ಸ್. ಅದರ ಟೀತ್ಸು ಅನ್ಈವನ್ ಸ್ಪೇಸ್, ಡಿಫ್ರೆಂಟ್ ಹ್ಯಾಂಗಲ್ಸ್ ಇರುತ್ತೆ, ಬೇರೆ ಬೇರೆ ಸಮ ಇರಲ್ಲ, ಎಲ್ಲ ಬೇರೆ ಬೇರೆ ಇರುತ್ತೆ. ಅದರಿಂದ ಅಡ್ವಾಂಟೇಜಸ್ ಏನು? ಯಾಕೆ ಕೊಟ್ಟಿದ್ದಾನೆ ಹಾಗೆ? ರೆಡ್ಯೂಸ್ ಚಾರ್ಟ್ರಿಂಗ್. ಏನು ಮಾಡಲಿಕ್ಕೆ? ಚಾರ್ಟ್ರಿಂಗ್ ಅನ್ನು ಕಡಿಮೆ ಆಗುತ್ತೆ. ಈ ರೀತಿ ಅನ್ಈವನ್ ಸ್ಪೇಸಿಂಗ್ ಆಫ್ ಟೀತ್ ವಿಲ್ ರೆಡ್ಯೂಸ್ ದ ಚಾರ್ಟ್ರಿಂಗ್ ಆಫ್ ದ ರೀಮರ್ಸ್ ವೆಲ್ ರೀಮಿಂಗ್. ವಿಚ್ ಇಸ್ ಕರೆಕ್ಟ್? ಎ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ವೆರಿ ಗುಡ್. ಇಲ್ಲಿ ಅಗೈನ್ ಈಗ ಲೆಕ್ಕ ಮಾಡಿ ತೋರಿಸಿದ್ನಲ್ಲ ಒಂದು, ಆ ಲೆಕ್ಕದ ಮೇಲೆ ಒಂದು ಪ್ರಶ್ನೆ ಇದೆ. ವಾಟ್ ಇಸ್ ದ ಡ್ರಿಲ್ ಸೈಜ್ ಫಾರ್ ರೀಮಿಂಗ್ ಎ 10 mm ಹೋಲ್ ಇಫ್ ಅಂಡರ್ ಸೈಜ್ ಇಸ್ 0.2 ಅಂಡ್ ಓವರ್ ಸೈಜ್ ಇಸ್ 0.04? 4 ಆನ್ಸರ್ ಕೊಟ್ಟಿದ್ದಾನೆ. 8.5, 9.75, 10 mm ಅಂಡ್ 10.25. ಇಲ್ಲಿ ಗೊತ್ತು 0.2 ಪ್ಲಸ್ 0.05 ಎರಡನ್ನೂ ಸೇರಿಸಿದ್ರೆ 0.25 ಆಯಿತು. 10ಇಂದ 0.25 ಕಳೆದ್ರೆ 9.75 ಆಯಿತು. ಹೌದಲ್ಲ? ಇದು ರಫ್ಲಿ ಕ್ಯಾಲ್ಕುಲೇಟೆಡ್. ಬಟ್ ನೀವು ಎಕ್ಸಾಮ್ನಲ್ಲಿ ಬರೆದು ಮಾಡಬೇಕಾಗುತ್ತೆ. ಹೇಗೆ? ಫಸ್ಟ್ ಹಿಂಗೆ ಡ್ರಿಲ್ ಸೈಜ್ ತಗೊಂಡು ರೀಮ್ ಸೈಜ್ ಬರ್ಕೊಂಡು ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್ ಮಾಡಿ ನೋಡಿ. ರೀಮ್ ಸೈಜು 10 mm, ಅಂಡರ್ ಸೈಜು 0.2, ಓವರ್ ಸೈಜು 0.05, 10 ಮೈನಸ್ 0.25 9.75. 9.75 ಯಾವುದಿದೆ? ಬಿ. ನೋಡೋಣ, ಬಿ ಇಸ್ ದ ಕರೆಕ್ಟ್ ಆನ್ಸರಾ? ಎಸ್, ಬಿ ಇಸ್ ದ ಕರೆಕ್ಟ್ ಆನ್ಸರ್. 9.75 mm. ವಿಚ್ ರೀಮರ್ ಈಸ್ ಯೂಸ್ಡ್ ಫಾರ್ ರೀಮಿಂಗ್ ಇಂಟರ್ನಲ್ ಮೆಟ್ರಿಕ್ ಮೋರ್ಸ್ ಟೇಪರ್ಡ್ ಹೋಲ್? ಮೋರ್ಸ್ ಟೇಪರ್ಡ್ ಹೋಲನ್ನು ರೀಮ್ ಮಾಡಲಿಕ್ಕೆ ನಾನು ಹೇಳಿದ್ದೆ ಯಾವ ರ್ಯಾಮರ್ಸ್ ಅಂತ ಹೇಳಿ. ಪಾಕೆಟ್ ರೀಮರ್ಸ್ ಅಂತ ಒಂದು ತೋರಿಸ್ತೇನೆ ನಿಮಗೆ. ನೋಡೋಣ. ಹೆಲಿಕಲ್ ಫ್ರೂಟೆಡ್ ರೀಮರ್, ಹ್ಯಾಂಡ್ ರೇಮರ್ ವಿತ್ ಪೈಲಟ್, ಟೇಪರ್ ಪಿನ್ ಹ್ಯಾಂಡ್ ರೇಮರ್, ಸಾಕೆಟ್ ರೇಮರ್ ವಿತ್ ಪ್ಯಾರಲಲ್ ಸ್ಯಾಂಕ್. ಸೊ ಸಾಕೆಟ್ ರ್ಯಾಮರ್ಸ್ ಅನ್ನು ವಿತ್ ಪ್ಯಾರಲಲ್ ಸ್ಯಾಂಕ್ ಇರೋದನ್ನ ಮೆಟ್ರಿಕ್ ಮೋರ್ಸ್ ಟೇಪರ್ ಹೋಲನ್ನು ಫಿನಿಶ್ ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಅಲ್ಲಿಗೆ ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್. ಇಂಟರ್ನಲ್ ಮೆಟ್ರಿಕ್ ಮೋರ್ಸ್ ಟೇಪರ್ಡ್ ಹೋಲನ್ನು ರೀಮಿಂಗ್ ಮಾಡಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ? ಸೊ ಸಾಕೆಟ್ ರೀಮರ್ ವಿತ್ ಪ್ಯಾರಲಲ್ ಸ್ಯಾಂಕ್. ಸೊ ಡೆಟರ್ಮೈನ್ ದ ಡ್ರಿಲ್ ಸೈಜ್
for finishing dia 19 mm reaming hole as per the table. ಅಂಡರ್ ಸೈಜು 0.2 ಇದೆ, ಓವರ್ ಸೈಜು 0.05 ಇದೆ, 0.5 mm ಇದೆ. ವಿಚ್ ಇಸ್ ಇದು ಕೂಡ ಒಂದು ಲೆಕ್ಕ. ಇಲ್ಲಿ 18.75 ಕೊಟ್ಟಿದ್ದಾರೆ, 19 mm ಕೊಟ್ಟಿದ್ದಾರೆ, 19.25 ಅಂಡ್ 19.05 ಇದೆ. ಕರೆಕ್ಟ್ ಆನ್ಸರ್ ಈಸ್ ವಿಚ್? ಇಲ್ಲಿಗೆ 19 ರೀಮ್ಡ್ ಸೈಜ್, ಅಂಡರ್ ಸೈಜು 0.2, ಓವರ್ ಸೈಜು 0.25 ಎರಡನ್ನೂ ಸೇರಿಸಿದ್ರೆ 2.25 ಆಯಿತು. ಅಲ್ಲಿಗೆ 19 ಇಂದ 0.25 ಹೋದರೆ 18.75 ಅದು ಆನ್ಸರ್ ಇದೆ. ಬಟ್ ನೀವು ಹೀಗೆ ಮಾಡಲಿಕ್ಕೆ ನೀವು ಒಂದು ಎಕ್ಸಾಮ್ನಲ್ಲಿ ಒಂದು ಪ್ಯಾಡ್ ಇಟ್ಕೊಂಡು ಪೆನ್ ಇಟ್ಕೊಂಡು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು, ಅಥವಾ ಕ್ಯಾಲ್ಕುಲೇಟ್ನಲ್ಲಿ ಮಾಡ್ಬೋದು. ಸೊ ಅದು ಇದು ಗೊತ್ತಿರಬೇಕು ನಿಮಗೆ ಫಾರ್ಮುಲಾ. ರೀಮ್ ಸೈಜ್ ಮೈನಸ್ ಅಂಡರ್ ಸೈಜ್ ಪ್ಲಸ್ ಓವರ್ ಸೈಜ್. ರೀಮ್ ಸೈಜ್ 19 mm, ಇಲ್ಲ ಅಂಡರ್ ಸೈಜ್ ಅವನೇ ಕೊಟ್ಟಿದ್ದಾನೆ 0.2, 0.05, ಓವರ್ ಸೈಜ್ ಎರಡನ್ನೂ ಸೇರಿದ್ರೆ 0.25, 19 mm ಇಂದರೆ 0.052 ಹೋದರೆ ನಿಮಗೆ 18.75 mm ಆನ್ಸರ್ ಬಂದಿದೆ. ಸೊ ಅದಿದೆಯಾ ಅಲ್ಲಿ? ಇದೆ. ಹಾಗಾಗಿ ಕರೆಕ್ಟ್ ಆನ್ಸರ್ ಯಾವುದು? ಎ ಇಸ್ ದ ಕರೆಕ್ಟ್ ಆನ್ಸರ್. Like that you can answer the multiple choice questions. What is the use of the hammer? ರಿಮರ್ ನ ಇಟ್ಕೊಂಡು ಏನು ಮಾಡ್ತೀರಿ? ಹೋಲ್ ಹಾಕ್ತೀರಾ? ಇಲ್ಲ. ಹೋಲನ್ನು ಎನ್ಲಾರ್ಜ್ ಮಾಡ್ತೀರಾ? ಅದಿಲ್ಲ, ಜಾಸ್ತಿ ಎನ್ಲಾರ್ಜ್, ಸ್ಲೈಟ್ ಎನ್ಲಾರ್ಜ್ ಮಾಡ್ಬೋದು ಅಷ್ಟೇ. ಥ್ರೆಡ್ಡಿಂಗ್ ಮಾಡ್ತೀರಾ? ಇಲ್ಲ. ಫಿನಿಶಿಂಗ್ ಟು ಕರೆಕ್ಟ್ ಸೈಜ್ ಆಫ್ ದ ಡ್ರಿಲ್ ಹೋಲ್. ಈಗಾಗಲೇ ಆಗಿರ್ತಕ್ಕಂಥ ಹೋಲನ್ನು ಕರೆಕ್ಟ್ ಸೈಜ್ಗೆ ಸ್ಲೈಟ್ಲಿ ಎನ್ಲಾರ್ಜ್ ಅಂಡ್ ಫಿನಿಶಿಂಗ್. ಅಲ್ಲಿಗೆ ವಿಚ್ ಈಸ್ ನಿಯರೆಸ್ಟ್ ಅಂಡ್ ಸೂಟಬಲ್ ಆನ್ಸರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. So what is the function of the pilot in the hand reamers? Hand reamers ನಲ್ಲಿ ಕೆಳಗಡೆ ಒಂದು ಪೈಲಟ್ ಕೊಟ್ಟಿರ್ತಾನೆ, ರಿಮರ್ ವಿತ್ ಪೈಲಟ್. ಅದರದ್ದು ಉಪಯೋಗ ಏನು ನೋಡಿ. Keep the size of the hole accurate, remove the burrs from the hole, provide smooth functioning of reamers, and keep reamer concentric with hole to be reamer. Which is correct? Keep the reamer concentric with the hole to be reamer. ಅದು ಎಕ್ಸೆಂಟ್ರಿಕ್ ಆಗಬಾರ್ದು, ಕಾನ್ಸೆಂಟ್ರಿಕ್ ಆಗಬೇಕು ಹೋಲ್ ಒಳಗಡೆಗೆ ರೀಮರು. ವಿಚ್ ಇಸ್ ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಕೀಪ್ ದ ರೀಮರ್ ಕಾನ್ಸೆಂಟ್ರಿಕ್ ವಿತ್ ಹೋಲ್ ಟು ಬಿ ರೀಮರ್. ನೇಮ್ ದ ಟೈಪ್ ಆಫ್ ದ ರೀಮರ್. ಸೊ ಇಲ್ಲೊಂದು ರೀಮರ್ ಇದೆಪ್ಪ, ಇದು 4 ಆನ್ಸರ್ ಇದೆ. ಯಾವುದು ಕರೆಕ್ಟ್ ಆನ್ಸರ್? ದಿಸ್ ಇಸ್ ವಾಟ್? ದಿಸ್ ಇಸ್ ಹ್ಯಾಂಡ್ ರೀಮರ್. ಎ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ರೀಮರ್ ಹ್ಯಾಸ್ ಎ ಲಾಂಗ್ ಟೇಪರ್ ಲೀಡ್? ಲಾಂಗ್ ಟೇಪರ್ ಲೀಡು ಯಾವ ಹ್ಯಾಮರಲ್ಲಿ ಇದೆ? ಸಾಕೆಟ್ ರಿಮರ್ ಅಲ್ಲ, ಹ್ಯಾಂಡ್ ರಿಮರ್ ಅಲ್ಲ, ಮೆಷಿನ್ ರಿಮರ್ ಅಲ್ಲ, ಹೆಲಿಕಲ್ ಫ್ಲೂಟೆಡ್ ರಿಮರ್. ಸೊ ದ ಲಾಂಗ್ ಟೇಪರ್ ಲೀಡ್ ಇನ್ ಹ್ಯಾಂಡ್ ರಿಮರ್. ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್. ವಿಚ್ ಪಾರ್ಟ್ ಆಫ್ ದ ರಿಮರ್ ಇಸ್ ಡಿಸೈನ್ ಫಾರ್ ರಿಮೂವಲ್ ಆಫ್ ಚಿಪ್ಸ್? ನೋಡಿ, ಡ್ರಿಲ್ ಅಲ್ಲಿ ಮಾಡಬೇಕಾದ್ರೆ ಚಿಪ್ ಎಲ್ಲಿಂದ ಬರುತ್ತೆ? ಆ ಫ್ಲೂಟ್ ಮೂಲಕ ಬರುತ್ತೆ. ಅದೇ ರೀತಿ ರಿಮರ್ಸ್ ಅಲ್ಲೂ ಕೂಡ ಚಿಪ್ ಯಾವ ಮೂಲಕ ಬರುತ್ತೆ? ಕೂಲೆಂಟ್ ಯಾವ್ದ್ರ ಮೂಲಕ ಒಳಗುತ್ತೆ? ದಟ್ ಈಸ್ ಫ್ಲೂಟ್. ನೋಡೋಣ ಆನ್ಸರ್ ಇದೆಯಾ? ಫೇಸ್, flute, heel and cutting edge. Correct one is flute. ನೋಡೋಣ. Yes, answer is flute. So what is the name of the part marked X in the hand reamer? ಇಲ್ಲಿ ಒಂದು ಹ್ಯಾಂಡ್ ರಿಮರ್ಸ್ ಕೊಟ್ಟಿದ್ದಾನೆ. ಈ ಹ್ಯಾಂಡ್ ರಿಮರ್ಸ್ ನಲ್ಲಿ X ಅಂತ ತೋರಿಸಿದ್ದಾನೆ. ಇಲ್ಲಿ ಈ ಒಂದು ಪಾರ್ಟ್ಗೆ 4 ಆನ್ಸರ್ ಇದೆ. ಟೇಪರ್ ಲೀಡ್, ಬೆವೆಲ್ ಲೀಡ್, ಸರ್ಕ್ಯುಲರ್ ಲೀಡ್, ಟೇಪರ್ ಲೀಡ್ ಆ್ಯಂಗಲ್ ಅಂತ ಇದೆ. ಇದು ಏನು ಆ್ಯಂಗಲ್ ಇದು? ದಿಸ್ ಈಸ್ ಟೇಪರ್ ಲೀಡ್ ಆ್ಯಂಗಲ್. ಯಾವ್ದು ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ದ ನೇಮ್ ಆಫ್ ದ ಎಲಿಮೆಂಟ್ ಮಾರ್ಕ್ಡ್ ಎಕ್ಸ್ ಇನ್ ದ ರಿಮರ್? ಸೊ ಇದೆಲ್ಲ ಇಲ್ಲಿ ಕಟಿಂಗ್ ಎಡ್ಜು, ಈಲು, ಬೇಸು, ಪ್ರೈಮರಿ ಕ್ಲಿಯರೆನ್ಸು, ಸೆಕೆಂಡ್ರಿ ಕ್ಲಿಯರೆನ್ಸು ಎಲ್ಲ ತೋರಿಸಿದ್ದೀನಿ. ಅದರಲ್ಲಿ ಎಕ್ಸ್ ಅಂತ ಮಾತ್ರ ಕೇಳಿದೆ ಈಗ. ಅವರಿಗೆ ವಿಚ್ ಇಸ್ ಅದು ಏನದು? ಎಕ್ಸ್ ಅನ್ನೋದೇನು ನೋಡೋಣ. ಬೇಸಾ, ಈಲ, ಫ್ಲೂಟಾ ಮತ್ತು ಕಟಿಂಗ್ ಎಡ್ಜ್. ದಟ್ ಈಸ್ ವಾಟ್? That is face. A. So A is the correct answer. ಈ ರೀತಿ ನಿಮಗೆ ಟ್ರಿಕ್ಸ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಆನ್ಸರನ್ನು ಕೊಡ್ತಾರೆ. ಈಗ ಎಂಟೈರ್ ರಿಮರ್ ಚಾಪ್ಟರ್ನ ನಾನು ನಿಮಗೆ ಮಾಡಿದ್ದೀನಿ ಸಿಲೆಬಸ್ಸಲ್ಲಿ ಇರುವಷ್ಟು. ಸೊ ನಿಮಿ ಫಸ್ಟ್ ಇಯರ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಅಸೈನ್ಮೆಂಟ್ಸ್ ಕೂಡಿದೆ, ರೆಫರ್ ಮಾಡಿ. ಯಾರ್ಯಾರು ಇಲ್ಲಿ ನೆಟ್ವರ್ಕಲ್ಲಿ ಸಿಕ್ಕಿಲ್ಲ ಅವ್ರಿಗೆ ಯೂಟ್ಯೂಬ್ ಲಿಂಕನ್ನು ಶೇರ್ ಮಾಡ್ತೀನಿ. ಮತ್ತೆ ಒಂದ್ಸಲ ವ್ಯೂ ಮಾಡಿ. ಯಾವುದೇ ಡೌಟ್ಸ್ ಇದ್ದರೆ ಕಾಲ್ ಬ್ಯಾಕ್ ಮಾಡಿ ಪರಿಹಾರ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ.